ಕಾಸ್ಟಲ್ಸ್ ಅಂದರೆ ಪರಿಶುದ್ಧ ಆತ್ಮನು ಈ ಭೂಮಿಯಲ್ಲಿ ಜನರ ಮೇಲೆ ಸುರಿಸಲ್ಪಟ್ಟಿದ್ದ ದಿನ ಎಂದು ಅವರು ಕೊಂಡಾಡುತ್ತಾರೆ. ಸೊ ಆದ್ದರಿಂದ ನನ್ನ ಮನಸ್ಸಲ್ಲಿ ಯೋಚಿಸುವಾಗ ಈ ವಾಕ್ಯ ಬಂತು. ಓದ್ರಿ, ಪಡಿಯಮೆ ಆಕ್ಟ್ಸ್ ಚಾಪ್ಟರ್ 2 ವರ್ಸ್ 1-4. ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ 1-4 ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆಮೆನ್, ಹಲ್ಲೆಲೂಯಾ. ಆಕ್ಚುಲಿ ದ ಡೇ ಆಫ್ ಪೆಂಟಿಕಾಸ್ಟ್ ಎಂಬ ವಾಕ್ಯಕ್ಕೆ ಅರ್ಥ 50th ಡೇ. ಓಕೆ, 50th ಡೇ ಅದು ಬಂದು ಯಾಜಕ ಕಾಂಡದಲ್ಲಿ 23ನೇ ಅಧ್ಯಾಯ 15ನೇ ವಚನದಲ್ಲಿ ಅವರು ಹೇಳ್ತಾರೆ ನೋಡ್ರಿ. ಲೆವಿಟಿಕಸ್ ಚಾಪ್ಟರ್ 23 ವರ್ಸ್ 15. ಯಾಜಕ ಕಾಂಡ 23ನೇ ಅಧ್ಯಾಯದಲ್ಲಿ 15ನೇ ವಚನ. ಯಾಜಕ ಕಾಂಡ 23ರಲ್ಲಿ 15ನೇ ವಚನ. ಸಬ್ಬತ್ತಿನದ ಮಾರನೆಯ ದಿನ ಮೊದಲುಗೊಂಡು, ಅಂದರೆ ಆ ಪ್ರಥಮ ಸಿವುಡನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನ ಮೊದಲುಗೊಂಡು ಪೂರ್ಣವಾಗಿ 7 ವಾರಗಳು ಮುಗಿಯುವಂತೆ 50 ದಿನಗಳನ್ನು ಲೆಕ್ಕಿಸಬೇಕು. 7ನೆಯ ಸಬ್ಬತ್ ದಿನದ ಮರುದಿನದಲ್ಲಿ 50ನೇ ದಿನದಲ್ಲಿ ಯೆಹೋವನಿಗೆ ಹೊಸ ಬೆಳೆಯ ನೈವೇದ್ಯ ದ್ರವ್ಯವನ್ನು ಸಮರ್ಪಿಸಬೇಕು. ನೈವೇದ್ಯ ದ್ರವ್ಯವನ್ನು ಸಮರ್ಪಿಸಬೇಕು. ಓಕೆ, ಆ್ಯಕ್ಚುಲಿ ಅದು ವೇವ್ಸ್, ಅದಕ್ಕೇನು ಹೆಸರು ಅಂದರೆ ವೇವ್ಸ್ ಆಫರಿಂಗ್ ಅಂತ ಹೇಳ್ತಾರೆ. ಅದು ನೈವೇದ್ಯನ ಪಡಿಸಿ ವೇವ್ಸ್ ಆಫರಿಂಗ್ ಅಂದರೆ ತಮಿಳೇ ಅಸೈವಾಡುಮ್, ಇಲ್ಲಾಂದರೆ ಕನ್ನಡದಲ್ಲಿ ಸಲ್ಲಿಸುವಂಥ ಒಂದು ಆಫರಿಂಗ್. ನೋಡ್ರಿ, ಅದು ಬಂದಿದೆ ನೋಡ್ರಿ ಕನ್ನಡದಲ್ಲಿ. ತಮಿಳ್ அந்த வேர்ட் இருக்கு. ಅಸೈವಾಡುಮ್ ಬಳಿ ಎಂದು ಬಂದಿದೆ ನೋಡ್ರಿ. ಅದರಲ್ಲಿ ಇಲ್ಲ ಮೇಮ, ಇವಾಗ ಓದಿದ್ರಲ್ಲಿ ಇಲ್ವಾ? ತಮಿಳಲ್ಲಿ ಇರುತ್ತೆ. ತಮಿಳು ಯಾರೋ ಒಬ್ರು ಓದ್ರಿ ಒಂದು ವಾಕ್ಯವನ್ನು. ಯಾಜಕ ಕಾಂಡ 23ನೇ ಅಧ್ಯಾಯದಲ್ಲಿ 15ನೇ ವಚನ ಇರುತ್ತಾ? லேவியராகமம் 23ஆம் அதிகாரம் 15ஆம் வசனத்தில் வருது பாருங்க. நீங்கள் அசைவாட்டும் கதிர்கட்டை கொண்டு வரும் ஓய்வு நாளுக்கு மறுநாள் முதற்கொண்டு எண்ண துவங்கி 7 வாரங்கள் நிறைவேறின பின்பு 7ஆம் ஓய்வு நாளுக்கு மறுநாளாகிய 50ஆம் நாள் மட்டும் எண்ணி கர்த்தருக்கு புதிய ಭೋಜನ ಬಲಿயை செலுத்துங்கள். ಇಟ್ಸ್ ಮೀನ್ ಆಫ್ ಸಲ್ಲಿಸುವಂಥ ಅಲ್ಲ, ಅಂದರೆ ಅಸೈವಾಟು ವೇವ್ಸ್ ಒಂದು ಬಲಿ, ಅದೇ ಅವ್ರು ಹೇಳ್ತಾರೆ. ನಾನು ಆಶ್ಚರ್ಯ ಏನಂದರೆ ಇದು ಎಲ್ಲವನ್ನು ನೀವು ಒಂದು ಕಾರ್ಯ ಅರ್ಥ ಮಾಡ್ಕೊಳ್ಳಿ. ಇವಾಗ ಹೇಳ್ತೀನಿ ನೋಡಿರಿ, ಮನಸ್ಸಲ್ಲಿ ಇಟ್ಟುಕೊಳ್ಳಿ, ಇಲ್ಲದ್ರೆ ಬರೆದಿಟ್ಟುಕೊಳ್ಳಿ. ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದ್ದ ಎಲ್ಲ ಕಸ್ಟಮ್ಸ್ನ ಏನರ್ಥ? ವಾಟ್ ಇಸ್ ಮೀನ್ ಆಫ್ ಕಸ್ಟಮ್ಸ್? ಆಚರಿಸುವಂಥದ್ದು. ಓಕೆ, ಮುರೈಗಳು, ಆಚರಿಸುವಂಥದ್ದು, ಎವ್ರಿ ಕಸ್ಟಮ್ಸ್ ಮಾಡಬೇಕಿರೋದು, ಇದೆಲ್ಲ ಕ್ರಿಸ್ತನು ಮಾತ್ರ ಸೂಚಿಸುತ್ತದೆ. ದ ಬೈಬಲ್ ಸೆಂಟರ್ ಪಾಯಿಂಟ್ ಇಸ್ ಜೀಸಸ್ ಕ್ರೈಸ್ಟ್. ಈಗ ಕೆಲವು ಇಂಡಿಪೆಂಡೆಂಟ್ ಚರ್ಚಲ್ಲಿ ಇರುವವರು ಹಳೆ ಒಡಂಬಡಿಕೆಯಲ್ಲಿ ಏನು ಬರೆಯಲ್ಪಟ್ಟಿದ್ದೋ ಅದನ್ನು ಲಿಟ್ರಲ್ ಆಗಿ ಏನು ಮಾಡ್ತಾರೆ, ಅದನ್ನು ಆಚರಿಸ್ತಾರೆ, ಆಚರಿಸ್ತಾರೆ. ಅದಕ್ಕೋಸ್ಕರನೇ ಕೆಲವು ಚರ್ಚಲ್ಲಿ ನೋಡಿರುವಾಗ ಅದು ಏನು ಅಂದರೆ ಬೆಳಕಿ ಸ್ತಂಭ ಇಟ್ಟಿದ್ದಾರೆ, ನೋಡಿದಿರಾ? ಬೆಳಕು ಸ್ತಂಭ ಇಟ್ಟಿದ್ದಾರೆ. ವಾಟ್ ಇಸ್ ಕ್ಯಾಂಡಲ್ ಲ್ಯಾಂಪ್ ಸ್ಟ್ಯಾಂಡ್ಸ್
ಇಟ್ಟಿದ್ದಾರೆ. ನನಗೆ ಅದು ಅರ್ಥ ಆಗ್ತಾ ಇಲ್ಲ. ಸೊ ವೈ ದೇ ಆರ್ ಪುಟ್ಟಿಂಗ್ ದೇಸ್, ಐ ಡೋಂಟ್ ನೋ, ಅರ್ಥ ಆಗ್ತಾ ಇಲ್ಲ ಅದು ಯಾಕೆ ಹಂಗೆ ಇಡ್ತಾರೆ ಎಂದು. ಇದು ಎಲ್ಲ ಯಾರನ್ನು ಸೂಚಿಸುತ್ತದೆ? ಇದೆಲ್ಲ ಯಾರನ್ನು ಸೂಚಿಸ್ತದೆ? ಕ್ರಿಸ್ತನನ್ನೇ. ಕ್ರಿಸ್ತನು ಯಾರನ್ನು ಸೂಚಿಸುತ್ತಾರೆ? ದಟ್ ಈಸ್ ದ ಮ್ಯಾಟರ್, ದಟ್ ಈಸ್ ದ ಪ್ರೀಚಿಂಗ್. ಕ್ರಿಸ್ತನು ಯಾರನ್ನು ಸೂಚಿಸುತ್ತಾರೆ ಅಂದರೆ ನಮ್ಮನ್ನೇ ಸೂಚಿಸುತ್ತಾರೆ. ಯಾಕೆ? ನಾವು ಯಾರಾಗಿ ಮಾರ್ಪಡಬೇಕು? ಕ್ರಿಸ್ತನು ಏನಕ್ಕೋಸ್ಕರ ಬಂದ? ನಮಗಾಗಿಯೇ. ಹಲ್ಲೆಲೂಯಾ. ನಮ್ಮನ್ನು ದೇವರ ಆಲಯವಾಗಿ ಮಾರ್ಪಡಿಸುವುದಕ್ಕೆ, ನಮ್ಮನ್ನು ದೇವರ ಆಲಯವಾಗಿ ಮಾರ್ಪಡಿಸುವುದಕ್ಕೆ ಕ್ರಿಸ್ತನು ಈ ಭೂಮಿಗೆ ಬಂದು ದೇವರನ್ನು ನಮಗೆ ತೋರಿಸಿ ನಮ್ಮನ್ನು ದೇವರ ಆಲಯವಾಗಿ ಮಾರ್ಪಡಿಸಿ ನಾವು ಯಾರಾಗಿ ಹೀಗೆ ತೋರ್ಪಡಬೇಕಂದರೆ ಕ್ರಿಸ್ತನಂತೆ ತೋರ್ಪಡಬೇಕು. ಗಾಡ್ ವಾಂಟ್ಸ್ ರಿಲೀವ್, ಗಾಡ್ ವಾಂಟ್ಸ್ ಮ್ಯಾನಿಫೆಸ್ಟಿಂಗ್. ಯಾರೇ? ದೇವ ಜನರು. ಹಲ್ಲೆಲೂಯಾ. ದೇವ ಜನರು ಈ ಭೂಮಿಗೆ ತೋರಬೇಕೆಂದು ಯೇಸು ಸ್ವಾಮಿ ಬಂದು ಇದೆಲ್ಲ ಮಾಡಿದ. ಅವರು ಬರುವುದಕ್ಕೆ ಸೂಚಮವಾಗಿದ್ದ ಕಾರ್ಯಗಳು ಇದೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಆಚರಿಸಿದ ಎಲ್ಲ ಕಾರ್ಯಗಳು ಯೇಸು ಸ್ವಾಮಿಯನ್ನು ಮಾತ್ರ ಸೂಚಿಸುತ್ತದೆ. ಅರ್ಥ ಮಾಡಿಕೊಳ್ಳಿ, ಅಲ್ಲಿ ಯಾವುದು ಪ್ರೋಗ್ರಾಮ್ಸ್ ಇಲ್ಲ, ಬೇರೆ ಯೇಸು ಸ್ವಾಮಿ ಬಿಟ್ಟು ಬೇರೆ ಯಾವುದಿಲ್ಲ. ನೀವು ಈಸಿಯಾಗಿ ಇದನ್ನು ಕೇಳಿ ಅರ್ಥ ಮಾಡ್ಕೋಬೋದು. ಅಕಸ್ಮಾತ್ ಕೆಲವರು ಬಂದು ಈ ಥರ ಹೇಳಿದರೆ ನೀವು ಹೇಳ್ರಿ ಇಟ್ ಈಸ್ ರಾಂಗ್, ಇಟ್ ಈಸ್ ಅಬ್ಸಲ್ಯೂಟ್ಲಿ ಮ್ಯಾನಿಫೆಸ್ಟಿಂಗ್ ಜೀಸಸ್ ಕ್ರೈಸ್ಟ್ ಅಷ್ಟೇ, ಯೇಸು ಸ್ವಾಮಿ ಮಾತ್ರ. ಅರ್ಥ ಆಯ್ತಾ? ಆದರೆ ನನಗೆ ಏನು ಯೋಚನೆ ಅಂದರೆ ಇದೆಲ್ಲದಕ್ಕೆ ಕಾರಣ ಯೇಸು ಸ್ವಾಮಿ. ಆಮೇಲೆ ಯೇಸು ಸ್ವಾಮಿ ನಮಗೆ ನೀಡುವಂಥ ಆತನ ದಯೆ. ಓಕೆ, ನಮಗೆ ನೀಡುವಂಥ ದಯೆ. ಅದು ದಯೆ ಏನು? ಪರಿಶುದ್ಧಾತ್ಮನಾದ ದೇವರು. ಹಲ್ಲೆಲೂಯಾ. ಓಕೆ, ಇದ ಪೂರ್ಣ ಅಂದರೆ ತಂದೆಯಾದ ದೇವರ ಉದ್ದೇಶ ಕ್ರಿಸ್ತನ ನೆರವೇರಿಸಿದ್ದ. ಆ ನೆರವೇರಿಸಿದ್ದ ಕಾರ್ಯ ಏನೆಂದರೆ ಪವಿತ್ರಾತ್ಮನಾದ ದೇವರು ನಮಗೆ ಪೂರ್ಣವಾಗಿ ಕೊಡಲ್ಪಟ್ಟಿದ್ದು. ಹಲ್ಲೆಲೂಯಾ. ಈಗ ಪವಿತ್ರಾತ್ಮನು ನಮ್ಮನ್ನು ಯಾರಾಗಿ ಮಾರ್ಪಡಿಸ್ತಾರೆ? ದೇವರ ಆಲಯವಾಗಿ ಕಟ್ಟುತ್ತಾ ಇದ್ದಾರೆ. ಅಂದರೆ ಮಹಿಮೆಯುಳ್ಳ ದೇವರ ಆಲಯವಾಗಿ ನಮ್ಮನ್ನು ಸೇರಿಸಿ ಕಟ್ಟುತ್ತಾರೆ. ಹೇಗೆ ಸೇರಿಸಿ ಕಟ್ಟುತ್ತಾರೆ? ಮ್ಯಾಚ್ ವಿತ್ ದ ಮ್ಯಾಚ್. ಇಲ್ಲ, ಸರಿಯಾಗಿ ನಾವು ಸೆಟ್ ಆಗುವಂತೆ ನಮ್ಮನ್ನು ಸೇರಿಸಿ ಕಟ್ಟುತ್ತಾರೆ. ಅದು ವಾಕ್ಯ ಹೋದ್ರಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಎಫೆಸೀಯರು ಬರೆದ ಪತ್ರಿಕೆಯಲ್ಲಿ ನೋಡ್ರಿ, ಎಫಿಷಿಯನ್ಸ್ ಚಾಪ್ಟರ್ 2, ಎಫೆಸೀಯರು ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ. ಅದಕ್ಕೆ ನಾನು ಈ ತಾವು ವಾಕ್ಯ ಕೇಳುವಾಗ ನೀವು ಬರೆದಿಡಬೇಕು, ಮನೆಯಲ್ಲಿ ಹೋಗಿ ಅದನ್ನು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದರೆ ನಮ್ಮ ತಲೆಯಲ್ಲಿ ನಿಲ್ಲುತ್ತದೆ. ಓಕೆ, ಸರಿ, ಹೋದ್ರಿ 21 ಓದಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು, ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಒಂದಕ್ಕೊಂದು ಹೊಂದಿಕೆಯಾಗಿ. ವಾಟ್ ಇಸ್ ದ ಮೀನ್ ಆಫ್ ಹೊಂದಿಕೆಯಾಗಿ? ಮ್ಯಾಚ್ ಅಂದರೆ ಪರ್ಫೆಕ್ಟ್ ಮ್ಯಾಚ್. ದೇವರು ನಮ್ಮ ಎಲ್ಲರನ್ನು ಒಂದು ಬ್ರಿಕ್ಸ್ ಆಗಿ ಏನು ಮಾಡ್ತಾರೆ? ಸೆಟ್ ಮಾಡಿ ದೇವರ ಆಲಯವಾಗಿ ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆಮೆನ್. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ದೇವ ಜನರಾದ ನಾವುಗಳು ದೇವರ ಆಲಯವಾಗಿ, ಅಂದರೆ ದೇವರು ನಮ್ಮಲ್ಲಿ ವಾಸವಾಗಿ ಇರುವಂತೆ, ನಮ್ಮಲ್ಲಿ ತಂಗಿರುವಂತೆ ಸದಾಕಾಲ. ಯಾವಾಗ? ಸದಾಕಾಲ ಇಟರ್ನಲ್ ಆಗಿ ದೇವರು ನಮ್ಮಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಯಾಕಂದರೆ ಇಟರ್ನಲಲ್ಲಿ ಇದು ಸದಾಕಾಲ ತಂದೆಯಾದ ದೇವರು ಯಾರಲ್ಲಿ ಇರ್ತಾರೆ? ಯೇಸು ಸ್ವಾಮಿ ಒಳಗೆ ಇರ್ತಾರೆ. ಯಾಕಂದರೆ ಯೇಸು ಸ್ವಾಮಿ ಯಾರು? ತಂದೆಯಾದ ದೇವರ ಸ್ವರೂಪವಾಗಿದ್ದಾರೆ. ಕರೆಕ್ಟಾ? ಅಂದರೆ ಅವ್ರು ಹೇಳ್ತಾರೆ, ನನ್ನನ್ನು ಕಂಡಿದವನು ತಂದೆಯಾದ ದೇವರನ್ನು ಕಂಡಿದ್ದಾನೆ. ಯಾಕೆ? ತಂದೆಯಾದ ದೇವರು ನನ್ನಲ್ಲಿಯೇ ಇದ್ದಾರೆ. ತಂದೆಯಾದ ದೇವರು ಎಲ್ಲಿದ್ದಾರೆ? ಕ್ರಿಸ್ತನಲ್ಲಿ ವಾಸವಾಗಿದ್ದಾರೆ. ಆದರೆ ಈ ದೇವರು ನಮ್ಮಲ್ಲಿ ವಾಸವಾಗಬೇಕೆಂದು ಪವಿತ್ರಾತ್ಮ ನಮಗೆ ಕೊಡಲ್ಪಟ್ಟಿದ್ದ ದಿನ ಪಂಚಸತಮ ದಿನ. ಹಲ್ಲೆಲೂಯಾ. ಎಲ್ಲರ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಸಿ, ದಟ್ ಈಸ್ ದ ವಿಷನ್ ಆಫ್ ಗಾಡ್. ಅದ ದೇವರ ಉದ್ದೇಶ.
ದೇವರು ನಮ್ಮನ್ನು ಆತನೊಂದಿಗೆ ಸೇರಿಸಬೇಕು. ಅದು ಎಬೇಸರಲ್ಲಿ ಹೇಳ್ತಾರೆ, ಈ ಭೂಮಿ ಪರಲೋಕ ರಾಜ್ಯ ಕ್ರಿಸ್ತನಲ್ಲಿ ಏನು ಮಾಡಬೇಕು? ಒಂದಾಗಬೇಕು. ಭೂಮಿ ಅಂದರೆ ಇದು ಭೂಮಿಯ ಇಲ್ಲ, ಮನುಷ್ಯರು. ಭೂಮಿಯಲ್ಲಿ ಇರೋದು ಯಾರು? ಮನುಷ್ಯರು. ನಾವು ಪರಲೋಕ ರಾಜ್ಯದಲ್ಲಿ ಇರುವ ಅಧಿಕಾರಕ್ಕೆ, ಪರಲೋಕ ರಾಜ್ಯದಲ್ಲಿ ಇರುವ ಆಡಳಿತಕ್ಕೆ, ಪರಲೋಕ ರಾಜ್ಯ ಇರುವ ಸರ್ವ ಸಂಬಂಧವಾದ ಎಲ್ಲ ಕಾರ್ಯಕ್ಕೆ ಒಳಪಡಬೇಕು. ಓಕೆ. ಆದರೆ ಒಳಪಟ್ಟಿದ್ದ ನಮ್ಮನ್ನು ಸೈತಾನ್ ಏನು ಮಾಡಿದ್ದ? ವಂಚಿಸಿ ನಮ್ಮನ್ನು ದೇವರನ್ನು ಬಿಟ್ಟು ಅಗಳಿಸಿದ್ದ. ಏನಾಯಿತು? ಈ ಭೂಮಿ ದೇವ ಸಮೂಹವನ್ನು ಬಿಟ್ಟು ಅಗಳಿತು. ದೇವ ಸಮೂಹವನ್ನು ಬಿಟ್ಟು ಅಗಳಿತು. ಅಗಳಿದ ಮೇಲೆ ಈ ಭೂಮಿಯನ್ನು ಆಡಳಿತ ಮಾಡಿದ್ಯಾರು? ಸೈತಾನ್ ಆಡಳಿತ ಮಾಡಿದ. ಅಂದರೆ ಪಾಪ, ಅನ್ಯಾಯ, ಅಕ್ರಮ ಈ ಭೂಮಿಯಲ್ಲಿ ತುಂಬಲ್ಪಟ್ಟಿತ್ತು. ಆದರೆ ದೇವರು ಯೇಸು ಸ್ವಾಮಿಯನ್ನು ಕಳಿಸಿ ನಮಗಾಗಿ, ನಮ್ಮ ಪಾಪ ಪರಿಹಾರಕ್ಕಾಗಿ ಭೂಮಿಯಲ್ಲಿ ಆತನ ಜೀವವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಈಗ ನಮ್ಮನ್ನು ದೇವರೊಂದಿಗೆ ಏನು ಮಾಡಿದ್ದಾರೆ? ಒಂದಾಗಿ ಸೇರಿಸಿದ್ದಾರೆ. ಹೀಗೆ ಪರಲೋಕದ ರಾಜ್ಯದಲ್ಲಿ ವಾಸವಾಗಿದ್ದ ದೇವರು ಭೂಮಿಯಲ್ಲಿ ನಮ್ಮೊಳಗೆ ವಾಸವಾಗಿದ್ದಾನೆ. ಅದ ಪಂಚದಶಮ ದಿನ. ದೇವರು ನಮ್ಮಲ್ಲಿ ವಾಸವಾಗಿರಬೇಕೆಂದು, ನಾವು ದೇವರ ಆಲಯವಾಗಿ ಕಟ್ಟಲ್ಪಡಬೇಕೆಂದು ನಮಗೆ ದಯಪಾಲಿಸಿದ ವರ ಪವಿತ್ರ ಆತ್ಮನಾದ ದೇವರು. ಹಲ್ಲೆಲೂಯಾ. ಇದ ಈ ಹಳೆಯ ಒಡಂಬಡಿಕೆಯಲ್ಲಿ ಇರುವ ಪೂರ್ಣವಾದ ಗುರುತಾಗಿ ರಹಸ್ಯವಾಗಿರುವ ಕಾರ್ಯ. ಅದು ಯಾರನ್ನು ಸೂಚಿಸುತ್ತದೆ? ಯೇಸು ಸ್ವಾಮಿಯನ್ನೇ ಸೂಚಿಸುತ್ತದೆ. ಹಲ್ಲೆಲೂಯಾ. ಅದು ಪೂರ್ಣ ಹೇಗೆ? ನನ್ನನ್ನು ದೇವರೊಳಗೆ ಸೇರಿಸಬೇಕೆಂದು. ಅದ ರಹಸ್ಯ. ಹಲ್ಲೆಲೂಯಾ. ಆದ್ದರಿಂದ ಇಂದ ಪೆಂಟಿಕಾಸ್ಟಲ್ ಈಸ್ ವೆರಿ ಇಂಪಾರ್ಟೆಂಟ್. ಪೆಂಟಿಕಾಸ್ಟಲ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಪವಿತ್ರಾತ್ಮನ ದೇವರು ಸುರಿಸಲ್ಪಡುವಾಗ ಅದು ಹೇಗೆ ಇತ್ತು ಅವ್ರು ಹೇಳ್ತಾರೆ ನೋಡ್ರಿ. ಅದು ಚೆನ್ನಾಗಿತ್ತು. ಅದು ಓದಿ ಎಮ್ಮಿಮ್ಮ 3ನೇ ವಚನ 4ನೇ ವಚನ. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು, ನೋಡ್ರಿ, ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ, ನೋಡ್ರಿ ಏನು ಬಂದಿತ್ತೆಂದ್ರೆ ಅವರ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಏನು ಹೇಗೆ ಕಾಣಿಸಿ ಕೂತ್ಕೊಂಡಿತ್ತು? ಹೇಗೆ ಕಾಣಿಸಿ ಕೂತ್ಕೊಂಡಿತ್ತು? ವಿಂಗಡಿಸಿ ಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿತು. ಹೇಗೆ? ಉರಿಯಂಥ ನಾಲಿಗೆಗಳು. ಅಂದರೆ ಸಮ್ಟೈಮ್ಸ್ ನಾವು ಮಾತಾಡುವಾಗ ಕೆಲವರು ಹೇಳ್ತಾರಲ್ಲ, ಫೈರ್ ಆಗಿತ್ತು ಅಂತ ಹೇಳ್ತಾರಲ್ವಾ. ಈವನ್ ವರ್ಲ್ಡಲ್ಲಿ ಒಂದು ವರ್ಡ್ಸ್ ಇದೆ, ಸಂಬಡೀಸ್ ವೆನ್ ಸ್ಪೀಕ್. ಮಾತಾಡುವಾಗ ನಮ್ಮ ಹೃದಯದಲ್ಲಿ ಒಂದು ಬೆಂಕಿ ಉರಿಯುವಂತೆ ಇರುತ್ತೆ. ಓಕೆ, ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ಗೊತ್ತು? ಸಮ್ಟೈಮ್ ಮೋಡಿ ಈಗ ಇಲ್ಲ, ತುಂಬ ಈಗ ಹೇಗೆ ಮಾತಾಡ್ತಾರೆ ಗೊತ್ತಿಲ್ಲ. ತುಂಬ ವರ್ಷಕ್ಕೆ ಮುಂಚೆ ಮೋಡಿ ಬರ್ತಾರೆ ಅಂದರೆ ಕೆಲವರಿಗೆ ಯೋಚನೆ ಇತ್ತು. ಯಾಕೆ? ಯವನಸ್ಥರ ರಕ್ತವನ್ನು, ಅದು ಕನ್ನಡದಲ್ಲಿ ಗೊತ್ತಿಲ್ಲ, ಕುದಿಯುವಂತೆ ಮಾತಾಡ್ತಾರೆ. ಗೊತ್ತಾಯ್ತಾ? ಅದೇ ದ ಟೆಕ್ನಾಲಜಿ, ಸ್ಪೀಕ್ ಆಫ್ ಟೆಕ್ನಾಲಜೀಸ್ ಮಾತಾಡಿ ಇದು ಮಾಡ್ತಾರೆ, ಫೈರ ಮಾತಾಡ್ತಾರೆ. ಓಕೆ, ಆದರೆ ಇದು ಮನುಷ್ಯಿಕವಾಗಿ ಇರುವ ಒಂದು ಕಾರ್ಯ. ಆದರೆ ಅಲ್ಲಿ ಏನು ನಡೆದಿತ್ತಂದರೆ 2 ನಾಲಿಗೆ ತೋರಿ ಬಂದಿತ್ತು. ಒಂದು ಶಾರೀರ ಪ್ರಕಾರವಾದ ನಾಲಿಗೆ, ಇನ್ನೊಂದು ಆತ್ಮಪರವಾದ ನಾಲಿಗೆ. ಅರ್ಥ ಆಯ್ತಾ? ಇದು ನಾಲಿಗೆ ಅಂದರೆ ಅವರಿಗೆ ಗೊತ್ತಿಲ್ಲದೆ ಭಾಷೆ ಮಾತಾಡಿದ್ರಿಂದ ಅವರು ಸ್ವಂತ ನಾಲಿಗೆಯಲ್ಲಿ ಏನು ಮಾಡಿಲ್ಲ, ಮಾತಾಡಿಲ್ಲ. ದಟ್ ಇಸ್ ದ ಮೀನ್. ಅಂದರೆ ಮಾತಾಡಿದ ಸ್ವಂತ ನಾಲಿಗೆ, ಆದರೆ ಅವ್ರಿಗೇನಾಗಿಲ್ಲ. ಅದಕ್ಕೆ ಅನ್ಯ ಭಾಷೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಮಾತಾಡಿದ ಭಾಷೆ ಅನ್ಯ ಭಾಷೆ. ಅಲ್ಲಿ ಬಂದಿರುವ ಜನರಿಗೆ ಗೊತ್ತಾಯಿತು ಇವರು ಯಾರು? ಗಲೀಲೆಯರು. ಇವರು ಯಾರು? ಗಲೀಲೆಯರು. ದೇ ಆರ್ ಇಗ್ನೋರೆಂಟ್ ಪೀಪಲ್, ಅನ್ಎಜುಕೇಟ್ ಪೀಪಲ್. ಇವರೆಲ್ಲ ಫಿಶರ್ಮ್ಯಾನ್. ಇವ್ರಿಗೆ ಇಷ್ಟು ಭಾಷೆಗಳು ಗೊತ್ತಾಗಿಲ್ಲ. ಆದರೆ ಊರಿಂದ, ಇಡೀ ದೇಶದಿಂದ ಬಂದಿರುವ ಬಹು ಯಹೂದಿಯ ಜನರು ಅವರು ಇದ್ದಿದ್ದ ಜನರಲ್ಲಿ ಸ್ವಂತ ಭಾಷೆಯಲ್ಲಿ ಮಾತಾಡಿದ್ರಲ್ಲ, ಆ ಭಾಷೆಯಲ್ಲಿ ಇವ್ರು ಏನು ಮಾಡಿದರು? ಮಾತಾಡಿದರು. ಅಲ್ಲಿ ಕನ್ನಡ ಭಾಷೆ ಇದ್ದಿದ್ದ ಗೊತ್ತಿಲ್ಲ, ಅಲ್ಲಿ ಕನ್ನಡ ಭಾಷೆ ಇದ್ದಿದ್ದ ಗೊತ್ತಿಲ್ಲ, ಮಲಯಾಳ ಭಾಷೆ ಇದ್ದಿದ್ದ ಗೊತ್ತಿಲ್ಲ. ಓಕೆ, ಆದರೆ ಅವರು ಮಾತಾಡಿದ್ದನ್ನು ಇಲ್ಲಿರುವ ಜನರು ಕೇಳಿ ಇವರು ಹೇಗೆ ಮಾತಾಡ್ತಾರೆ, ಇವರು ಓದಿರೋಲ್ಲ,
ಆದರೆ ಪವಿತ್ರಾತ್ಮ ಬರುವಾಗ ಒಂದು ಆತ್ಮೀಯ ನಾಳಿಗೆ ಕಂಡು ಬಂದಿತ್ತು. ಅದು ಅವರಿಗೆ ಗೊತ್ತಿಲ್ಲದ ಭಾಷೆ, ಆ ಭಾಷೆ ಅನ್ಯ ಭಾಷೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಅನ್ಯ ಭಾಷೆ ಮಾತಾಡಬೇಕು. ಅನ್ಯ ಭಾಷೆ ಎಂಬುದು ಒಂದು ವರ. ಈ ವರಗಳನ್ನು ನಮಗೆ ದಯಪಾಲಿಸಬೇಕೆಂದು ದೇವರು ಏನು ಮಾಡಿದ್ದಾರೆ? ಅದು ವಾಕ್ಯ ಓದ್ರಿ. ಎಬೇಸ್ಯರು ಬರೆದ ಪತ್ರಿಕೆ, ಎಬೇಸ್ಯರು ಬರೆದ ಪತ್ರಿಕೆಗಳಿದೆ ನೋಡ್ರಿ, 4ನೇ ಅಧ್ಯಾಯದಲ್ಲಿ 7ನೇ ವಚನದಿಂದ ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ. ಆದುದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹು ಜನರನ್ನು ಸೆರೆ ಹಿಡಿಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ಹಲ್ಲೆಲೂಯ. ಆತನು ಏನು ಮಾಡಿದ್ದ? ಸೆರೆ ಮಾಡಿ ಕರ್ಕೊಂಡು ಹೋಗಿ ಮನುಷ್ಯರಾದ ನಮಗೆ ಏನು ಮಾಡಿದ? ವರಗಳನ್ನು ದಯಪಾಲಿಸಿದ್ದ. ದೇವರು ನಮಗೆ ವರಗಳನ್ನು ಸುರಿಸಿದ್ದಾನೆ. ವರಗಳು ಏನು ಮಾಡಿದ್ದಾನೆ? ಸುರಿಸಿದ್ದಾನೆ ಪವಿತ್ರಾತ್ಮನ ಮೂಲಕವಾಗಿ. ಈ ಪವಿತ್ರಾತ್ಮನ ನಮಗೆ ಕೊಡಲ್ಪಡಬೇಕೆಂದು ದೇವರು ಈ ವರವನ್ನು ಪಡೆದಿದ್ದಾರೆ. ಯಾರು ಕೊಡಬೇಕು? ನಮಗೆ ಕೊಡಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ನಾಮದಲ್ಲಿ ನಿಮಗೇನು ಸಿಕ್ಕುತ್ತೆ? ಪರಿಶುದ್ಧ ಆತ್ಮನಾದ ದೇವರ ಅಭಿಷೇಕ ಸಿಗುತ್ತೆ. ಹಲ್ಲೆಲೂಯ. ತಂದೆಯಾದ ದೇವರು ನನ್ನ ನಾಮದಲ್ಲಿ ನಿಮಗೆ ಪವಿತ್ರಾತ್ಮನ ಅಭಿಷೇಕವನ್ನು ಕೊಡುತ್ತಾನೆ. ಆದ್ದರಿಂದ ದೇವರು ನಮಗಾಗಿ ಸಂಪಾದಿಸಿಟ್ಟಿದ್ದಾರೆ. ಏನು? ಪವಿತ್ರಾತ್ಮನನ್ನು ಕೊಡಬೇಕೆಂದು. ಹಲ್ಲೆಲೂಯ. ಅದ ಉದ್ದೇಶ. ಆದ್ದರಿಂದ ದೇವರು ಶಿಷ್ಯರು ನೋಡಿ ಹೇಳಿದರು, ನೀವು ಏನು ಮಾಡಬೇಡ್ರಿ, ಊರಿಗೆ ಹೋಗ್ಬೇಡ್ರಿ, ಯೆರೂಸಲೇಮಲ್ಲಿ ಇರ್ರಿ. ಯಾಕೆ ಯೆರೂಸಲೇಮಲ್ಲಿ ಇರಬೇಕು? ಪವಿತ್ರಾತ್ಮನ ವರವನ್ನು ಸುರಿಸಲ್ಪಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಉದ್ದೇಶ ನಾವು ಎಲ್ಲರ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಬೇಕು. ಪರಿಶುದ್ಧ ಆತ್ಮನ ಅಭಿಷೇಕ ಇಲ್ಲದವನು ದೇವರನ್ನು ಕರ್ತನೂ ಎಂದು ಹೇಳಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧ ಆತ್ಮನ ಹೊಂದದವನು ಪರಲೋಕ ರಾಜ್ಯದಲ್ಲಿ ಸೇರಂಗ ಇಲ್ಲ. ವಾಕ್ಯ ಹಾಗೆ ಹೇಳುತ್ತದೆ. ಯಾಕೆ? ನಮಗೆ ಮುದ್ರೆಯಾಗಿರುವುದು ಯಾರು? ಪವಿತ್ರಾತ್ಮನಾದ ದೇವರು. ನಮ್ಮನ್ನು ಪರಿಶುದ್ಧ ಮಾಡಿ ದೇವರ ಕರದಲ್ಲಿ ಸೇರಿಸುವವನು ಯಾರು? ಪರಿಶುದ್ಧಾತ್ಮ. ಸಭೆಯನ್ನು ನಡೆಸುವುದು ಯಾರು? ಈ ಪರಿಶುದ್ಧ ಆತ್ಮನು ದೇವರ ಒಂದು ಫ್ರೆಂಡ್ ಆಗಿದ್ದಾರೆ. ತಮಿಳಿல் தோழன்னு சொல்லப்படும், ಕನ್ನಡದಲ್ಲಿ ಅದು ಇದಾವರದ ತೋಡಿ ತೋಡಿ ಸ್ನೇಹಿತನೇ ಅಲ್ಲೇ ಸ್ನೇಹಿತ. ಓಕೆ, ದೇವರ ಸ್ನೇಹಿತನಾಗಿದ್ದು ಹೀಗೆ ಮೊದಲಗೆತ್ತಿ ಅಲಂಕಾರ ಮಾಡಿ ಮೊದಲಿಂಗನ ಕರದಲ್ಲಿ ಒಪ್ಪಿಸ್ಕೊಡ್ತಾರಲ್ಲ, ಆಗೆಲ್ಲ ಇರುತ್ತೆ. ಏನೋ ಜೊತೆಲಿ ಯಾರು ಇರ್ತಾರೆ? ಸ್ನೇಹಿತರಿರ್ತಾರೆ. ವಾಟ್ ಸೇಯಿಂಗ್ ದಟ್ ಮೀನ್ ಆಫ್ ಬ್ರೈಡ್? ವಾಟ್ ಸೇಯಿಂಗ್ ಸಮ್ ವರ್ಡ್ ಇಸ್ ದೇರ್? ನೋ, ಇಲ್ಲ, ಬ್ರೈಡ್ ಜೊತೆಯಲ್ಲಿ ಇರ್ತಾರಲ್ಲ, ಬ್ರೈಡ್ಸ್ ಮೈಡ್. ಎಸ್, ಸಮಥಿಂಗ್ ಮೈಟಾ? ಓಕೆ, ಐ ಡೋಂಟ್ ನೋ. ಓಕೆ, ಇವ್ರು ಏನು ಮಾಡ್ತಾರೆ? ಬ್ರೈಡನ್ನು ಅಲಂಕಾರ ಮಾಡಿ ಯಾರ ಕೈಲಿ ಒಪ್ಪಿಸ್ಕೊಡ್ಬೇಕು? ಗ್ರೂಮ್ ಕರದಲ್ಲಿ ಒಪ್ಪಿಸ್ಕೊಡ್ಬೇಕು. ಗ್ರೂಮ್ ಎಂಬುದು ಯಾರು? ಕರ್ತನಾದ ಯೇಸು ಕ್ರಿಸ್ತ. ಬ್ರೈಡ್ ಎಂಬುದು ಯಾರು? ನಾವು, ಸಭೆ, ಜನರು. ನಮ್ಮನ್ನು ಅಲಂಕಾರ ಮಾಡುವುದು ಯಾರು? ಅಲಂಕರಿಸುವುದು ಯಾರು? ಪವಿತ್ರಾತ್ಮನಾದ ದೇವರು. ನಮ್ಮನ್ನು ಅಲಂಕರಿಸಿ ಆತನು ಬರುವಾಗ ಆತನ ಕರದಲ್ಲಿ ನಮ್ಮನ್ನು ಮೊದಲಗೆತ್ತಿ ಎಂದು ಒಪ್ಪಿಸ್ಕೊಡ್ಬೇಕು. ಇದಕ್ಕೋಸ್ಕರ ದೇವರು ರಚಿಸಿದ್ದ, ಆರೈಸಿದ್ದ ನಮ್ಮನ್ನು ಯಾರ ಕರದಲ್ಲಿ ಒಪ್ಪಿಸಿಕೊಟ್ಟಿದ್ದಾರೆ? ಪರಿಶುದ್ಧಾತ್ಮ ಕರದಲ್ಲಿ ಒಪ್ಪಿಸಿಕೊಟ್ಟಿದ್ದಾರೆ. ಅರ್ಥ ಮಾಡಿಕೊಳ್ಳಿ, ನಮ್ಮ ಎಲ್ಲರನ್ನು ದೇವರು ಪರಿಶುದ್ಧಾತ್ಮನ ಕರದಲ್ಲಿ ಒಪ್ಪಿಸಿಕೊಟ್ಟಿದ್ದಾರೆ. ಈಗ ಪರಿಶುದ್ಧಾತ್ಮನ ಏನು ಮಾಡಿದ್ದಾರೆ? ಪರಿಶುದ್ಧಾತ್ಮನ ಏನು ಮಾಡಿದ್ದಾರೆ? ಪರಿಶுத்தாத்மன் ಏನು ಮಾಡಿದ್ದಾರೆ? சரி, ஓகே, உங்கள் கண்ணெல்லாம் பார்த்தா வித்தியாசமாக தான் இருக்குது. அது வாசிங்க. பரிசுத்தாத்மன் என்ன பண்ணுறான்னு சொல்கிறேன், வாசிங்க. ஆக்ஸ் சாப்டர், அப்போஸ்தலರ ಕೃತ್ಯಗಳು 20 ಅಧ್ಯಾಯ 28. ಇದೆಲ್ಲ ಮರೆಯಬಾರ್ದು ವಾಕ್ಯ. ಓದಿ ಅಮ್ಮಿಮ್ಮ.
ದೇವರ ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಮೇಯಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ. ಪರಿಶುದ್ಧಾತ್ಮನು ಏನ್ ಮಾಡಿದ್ದಾನೆ? ಯಾರ ಕೈಲಿ ಒಪ್ಪಿಸಿಕೊಟ್ಟಿದ್ದಾನೆ? ಅರ್ಥ ಆಯ್ತಾ? ಅಂದ್ರೆ ಪವಿತ್ರಾತ್ಮನ ಕರದಲ್ಲಿ ಒಪ್ಪಿಸಿಕೊಟ್ಟಿದ್ದು ಯೇಸು ಸ್ವಾಮಿ. ಕರೆಕ್ಟಾ? ಯಾಕೆ? ಯೇಸು ಸ್ವಾಮಿ ಹೇಳ್ತಾರೆ, ಏನು ಹೇಳ್ತಾರೆ? ನಾನು ಹೋಗುವುದು ನಿಮಗೆ ಒಳ್ಳೆಯದು, ನಾನು ಹೋಗಿ ಏನು ಮಾಡ್ತೀನಿ? ಸತ್ಯ ದೇವರಾದ ಆತ್ಮ ನಿಮಗೆ ಕಳಿಸ್ತೀನಿ. ಅವರು ಬಂದು ನಿಮ್ಮನ್ನು ಏನು ಮಾಡ್ತಾರೆ? ಭದ್ರವಾಗಿ ನಡೆಸ್ತಾರೆ. ಕರೆಕ್ಟಾ? ಹಲ್ಲೆಲೂಯಾ. ಸದಾಕಾಲ ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮನ್ನು ನಡೆಸುತ್ತಾರೆ. ಯೇಸು ಸ್ವಾಮಿ ನಮ್ಮನ್ನು ನಡೆಸ್ತಾ ಇದ್ದರು. ಯಾರು? ಇಸ್ರೇಲ್ ಜನರು ಶಿಷ್ಯರು ನಡೆಸ್ತಾ ಇದ್ರು. ಈಗ ಶಿಷ್ಯರಿಗೆ ಗಲಿಬಿಲಿ ಬಂತು. ಯೇಸು ಸ್ವಾಮಿ ಏನಾಗ್ತಾರೆ? ಮೃತ್ಯುಂಜಯ ಹೊಂದಿ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ. ಈಗ ಹೋದ ಮೇಲೆ ನಾವು ಏನು ಗತಿ ಎಂದು ಅವ್ರು ಏನು ಮಾಡಿದ್ದಾರೆ? ಯೋಚಿಸುವಾಗ ದೇವರು ಹೇಳ್ತಾರೆ, ನೀವು ಭಯಪಡಬೇಡ್ರಿ, ಕಳವಳಗೊಳ್ಳಬೇಡ್ರಿ, ನಾನು ಹೋಗುವುದು ನಿಮಗೆ ಒಳ್ಳೆಯದು. ನಾನು ಹೋಗಿ ಪವಿತ್ರಾತ್ಮನಾದ ದೇವರು ನಿಮಗೆ ಕಳಿಸುತ್ತೇನೆ. ಹಲ್ಲೆಲೂಯಾ. ಆತನು ಬಂದು ನಿನ್ನನ್ನು ಸಂತೈಸಿ ನಿಮ್ಮನ್ನು ಭದ್ರವಾಗಿ ಸತ್ಯ ಮಾರ್ಗದಲ್ಲಿ ನಡೆಸುತ್ತಾನೆ. ಹಲ್ಲೆಲೂಯಾ. ಆದುದರಿಂದ ಯೇಸು ಸ್ವಾಮಿ ಸ್ವರಕ್ತದಿಂದ ಸಂಪಾದಿಸಿದ್ದ ಸ್ವರಕ್ತದಿಂದ ಆರೈಸಿಕೊಂಡಿದ್ದ ನಮ್ಮನ್ನು ಪವಿತ್ರಾತ್ಮನ ಕರದಲ್ಲಿ ಒಪ್ಪಿಸಿದ್ದಾನೆ. ಯಾಕೆ? ಪವಿತ್ರಾತ್ಮ ನಮ್ಮನ್ನು ಅಲಂಕರಿಸಿ ಆತನು ಬರುವಾಗ ಆತನ ಕರದಲ್ಲಿ ಒಪ್ಪಿಸುತ್ತಾನೆ. ಹಲ್ಲೆಲೂಯಾ. ಈಗ ಪವಿತ್ರಾತ್ಮನ ಏನು ಮಾಡಿದ್ದಾರೆ? ಅವರಿಗೆ ಅಸಿಸ್ಟೆಂಟ್ ಬೇಕು. ಓಕೆ, ಪವಿತ್ರಾತ್ಮನಿಗೆ ಅಸಿಸ್ಟೆಂಟ್ ಬೇಕು. ಅದಕ್ಕೆ ಪವಿತ್ರಾತ್ಮನು ಸೆಲೆಕ್ಟ್ ಮಾಡಿದ್ದ, ಅಭಿಷೇಕ ಕೊಟ್ಟಿದ್ದ, ತೀರ್ಮಾನಿಸಿದ್ದ ಸಭಾಪಾಲಕರನ್ನು ದೇವರು ನೇಮಿಸಿ ಸಭಾಪಾಲಕರ ಕರದಲ್ಲಿ ಸಭೆಯನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಇದು ದೇವರ ದಿಟ್ಟ, ದೇವರ ಉದ್ದೇಶ. ದ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್. ಏನು ನಡೆಯುತ್ತಿದೆ ಎಂದು ನಾವೇನು ಮಾಡಬೇಕು? ಅರ್ಥ ಮಾಡ್ಕೋಬೇಕು. ಇದ ದೇವರ ಉದ್ದೇಶ. ಆದರೆ ಸಭೆ ಯಾಕೆ ಎಂದರೆ ಪವಿತ್ರಾತ್ಮನು ನಮ್ಮನ್ನು ಕ್ರಿಸ್ತನ ಅಲಂಕಾರದಲ್ಲಿ ತರುವುದಕ್ಕೆ ಇಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಉದ್ದೇಶ ಏನೋ? ನಿತ್ಯ ಜೀವನದಲ್ಲಿ ಕರ್ತನೊಂದಿಗೆ ಆಡಳಿತ ಮಾಡೋಕ್ಕೆ. ಅದರ ರಹಸ್ಯ. ಹಲ್ಲೆಲೂಯಾ. ಅದಕ್ಕೆ ಅವ್ರು ಹೇಳ್ತಾರೆ, ಹೋಗ್ಬೇಡ್ರಿ, ನಿಮಗೆ ಪವಿತ್ರಾತ್ಮನ ಅಭಿಷೇಕ ಬೇಕು. ಯೇಸು ಸ್ವಾಮಿ ಹೊರಗೆ ಇದ್ದು ಅಪೊಸ್ತಲ ಜನರನ್ನು ನಡೆಸಿದ್ದ. ಈಗ ಪರಿಶುದ್ಧಾತ್ಮನ ಎಲ್ಲಿರಬೇಕಾ? ಪರಿಶುದ್ಧಾತ್ಮ ಎಲ್ಲಿರಬೇಕಾ? ಒಳಗೆ ಇರಬೇಕು. ಅರ್ಥ ಆಯ್ತಾ? ಹೊರಗಿದ್ದು ನಡೆಸಿದ್ದು ಯೇಸು ಸ್ವಾಮಿ. ಈಗ ಪವಿತ್ರಾತ್ಮನು ನಮ್ಮನ್ನು ಒಳಗಿದ್ದು ನಡೆಸಬೇಕು. ಅದಕ್ಕೆ ಅವರು ಹೋಗಬೇಡ ಅಂತ ಹೇಳ್ತಾರೆ. ಯಾಕೆ ಹೋಗಬೇಡ ಅಂತ ಹೇಳಿದ್ರೆ ಅಂದರೆ, ನೀವು ಏನು ಮಾಡ್ಕೋಬೇಕು? ಪರಿಶುದ್ಧಾತ್ಮನನ್ನು ಹೊಂದಿಕೋಬೇಕು. ಇವರು ಒಳಗೆ ಬಂದು ಇವರು ಏನು ಮಾಡ್ತಾರೆ? ದೇವರ ದಿಟ್ಟವನ್ನು ನೆರವೇರಿಸುವಂತೆ ನಮ್ಮ ನಡೆಸ್ತಾರೆ. ಹಲ್ಲೆಲೂಯಾ. ದೇವ ಜನರೇ, ನಿಮ್ಮನ್ನು ಅಲಂಕರಿಸುವುದು ಪವಿತ್ರಾತ್ಮನಾದ ದೇವರು. ಪವಿತ್ರಾತ್ಮನಾದ ದೇವರು ಇಲ್ಲದೆ ನಾವು ದೇವರ ರೂಪಾಂತರ ಒಳಗೆ ಬರುವುದು ಕಷ್ಟ. ಓಕೆ, ನಾನು ಸ್ವಲ್ಪ ಡೀಪಾಗಿ ನಿಮಗೆ ಹೇಳ್ಕೊಡ್ತೀನಿ. ನಿಮಗೆ ಅರ್ಥ ಆಗುತ್ತಾ? ನನಗೆ ಸ್ವಲ್ಪ ಯೋಚನೆ ಅಷ್ಟೇ. ಓಕೆ, ನೋಡ್ರಿ, ನಮ್ಮ ಆತ್ಮವನ್ನು ಸರಿಪಡಿಸಬೇಕಾದರೆ, ನಮ್ಮ ಮನಸ್ಸು, ಆತ್ಮ, ಹೃದಯ ಸರಿಪಡಿಸಬೇಕಾದರೆ ದೇವರ ಆತ್ಮದಿಂದಲೇ ಸಾಧ್ಯ. ಕರೆಕ್ಟಾ? ದೇವರ ಆತ್ಮದಿಂದಲೇ ಸಾಧ್ಯ. ಯಾಕೆ? ನಾವು ಯಾರು? ದೇವರ ಕಡೆಯಿಂದ ಬಂದಿರುವ ಆತ್ಮ. ದೇವರು ಯಾರು? ಪರಮಾತ್ಮ. ದೇವರು ಯಾರು? ಪರಮಾತ್ಮ. ವಾಕ್ಯ ಓದ್ರಿ. ಇನ್ನು ಎವ್ರಿ ವೀಕ್ ಒಂದೊಂದು ಬುಕ್ಸ್ ಟೆಸ್ಟ್ ಇಡಬೇಕು. ಓದ್ರಿ. ಮಲಾಕಿ ಚಾಪ್ಟರ್ 2 verse 15. 3 verse 15 or 2 verse 15? ಮಲಾಕಿ. ಪರಮಾತ್ಮ ಅಂಶನಾದ ಯಾವನು ಹೀಗೆ ಮಾಡಲಿಲ್ಲ. ಆ ಪ್ರಸಿದ್ಧನೊಬ್ಬನು ಏಕೆ ಇಂಥ ಕೃತ್ಯ ಮಾಡಿದನು? ದೇವರ ವರವಾದ ಸಂತಾನವನ್ನು ಹಾರೈಸಿ. ಹೀಗಿರಲು ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ. சரியா? தமிழ்ல வாசிங்களேன். கன்னடத்தில் ಸ್ವಲ್ಪ ನೋಡ್ರಿ. அவர் ஒருவனை அல்லவா படைத்தார், ಆವಿ ಅವರಿಡத்துல ಅಂದರೆ ಪರಮಾತ್ಮ ಅಂದರೆ ಏನರ್ಥ? ಪೂರ್ಣವಾದ
ಆತ್ಮದಿಂದ ತುಂಬಿರುವವರು. ಪರಿಪೂರ್ಣ ಅಂದರೆ ಏನರ್ಥ? ದ ಫುಲ್ನೆಸ್ ಆಫ್ ದ ಸ್ಪಿರಿಟ್. ಓಕೆ, ಅಂದರೆ ದೇವರ ಪರಿಪೂರ್ಣವಾದ ಆತ್ಮ ಇರುವವರು ಏನು ಮಾಡಿದ್ದಾರೆ? ಆತನ ಆತ್ಮದಿಂದ ಒಬ್ಬನನ್ನೇ ಸೃಷ್ಟಿಸಿದ. ಆಗ ನಾವೆಲ್ಲ ಯಾರು? ದೇವರ ಆತ್ಮ. ಹಲ್ಲೆಲೂಯಾ. ನಮ್ಮಲ್ಲಿ ಇರುವುದು ಏನು? ದೇವರ ಆತ್ಮ. ಆತನ ಪರಮಾತ್ಮ, ನಾವು ದೇವರ ಕಡೆಯಿಂದ ಬಂದವರು ಅಲ್ವಾ? ಈಗ ನನ್ನ ಆತ್ಮ, ನನ್ನ ಮನಸ್ಸು, ನನ್ನ ಹೃದಯ, ನನ್ನ ಒಳಗಡೆ ಇರುವ ನೆನಪು, ಇದು ಪರಿಶುದ್ಧವಾಗಿ ದೇವರ ಅಲಂಕಾರದಲ್ಲಿ ಬರಬೇಕಾದರೆ ಇದನ್ನು ಸರಿ ಮಾಡೋಕ್ಕೆ ಯಾರು ಮಾತ್ರ ಸಾಧ್ಯ? ಪರಿಶುದ್ಧ ಆತ್ಮನ ಮಾತ್ರ ಸಾಧ್ಯ. ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಯೇಸು ಸ್ವಾಮಿ ಸೋರಕ್ತದಿಂದ ಈ ಆತ್ಮದಲ್ಲಿ ಇದ್ದ ಕೊಳೆ, ಕರೆಕ್ಟಾ? ಕೊಳೆ ತಾನೆ, ಕೊಳೆ. ಈ ಕೊಳೆಯನ್ನು ಏನು ಮಾಡಬೇಕು? ತೊಳೆಯಬೇಕು, ಶುದ್ಧೀಕರಿಸಬೇಕು. ಯಾಕಂದರೆ ನಾವು ಪಾಪದಲ್ಲಿ ಬಿದ್ದಿದ ಮೇಲೆ ನಮ್ಮ ಆತ್ಮ ಏನಾಯಿತು? ಸತ್ತೋಯ್ತು. ಅಂದರೆ ಪಾಪ ಮಾಡುವ ಆತ್ಮ ಸಾಯಲೇಬೇಕು ಅಷ್ಟೆ. ಅಂದರೆ ದೇವರ ಆತ್ಮ ನಮ್ಮಲ್ಲಿ ಕೊಟ್ಟಿದ್ದಾರೆ. ನಾವು ಪಾಪ ಮಾಡುವಾಗ ದೇವರಲ್ಲಿ ಸೇರಂಗೆ ಇಲ್ಲ. ಅಪ್ಪ ದೇವರನ್ನು ಸೇರದೇ ಇರುವಾಗ, ಜೀವ ಬಿಟ್ಟು ನಾವು ತೊಳಗಿರುವಾಗ ನಮಗೇನು ಸಿಕ್ಕುತ್ತೆ? ಮರಣವನ್ನೇ ಸಿಕ್ಕುತ್ತೆ. ಈ ಮರಣ ನಮಗೆ ಬಂದಿತ್ತು. ಈ ಮರಣದಲ್ಲಿ ಇದ್ದ ನಮ್ಮನ್ನು ರಕ್ಷಿಸಬೇಕೆಂದು ಯೇಸು ಸ್ವಾಮಿ ಕಲ್ವಾರಿ ಸಿಲುವೆಯಲ್ಲಿ ಬಲಿಯಾದನು. ಈ ಆತ್ಮ ಪರಿಶುದ್ಧವಾಗಿ ದೇವರಲ್ಲಿ ಸೇರಬೇಕು, ಅಲಂಕರಿಸಲ್ಪಡಬೇಕೆಂದು ಪವಿತ್ರ ಆತ್ಮ ನಮಗೆ ಕೊಡಲ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ಪರಿಶುದ್ಧ ಆತ್ಮನು ಅವಶ್ಯ. ಪರಿಶುದ್ಧ ಆತ್ಮನು ಹೊಂದಬೇಕು. ಈ ಕೂಟ ಮುಗಿಸುವುದಕ್ಕೆ ಒಂದು 5 ನಿಮಿಷಕ್ಕೆ ಮುಂಚೆ, ನಾವು ಕಮ್ಯುನಿಟಿ ಸರ್ವಿಸ್ಗೆ ಹೋಗೋದಕ್ಕೆ ಮುಂಚೆ ನೀವೆಲ್ಲರೂ ದೇವರ ಬಳಿ ಕೇಳಬೇಕು, ಪರಿಶುದ್ಧ ಆತ್ಮನ ನಮಗೆ ಅವಶ್ಯ. ನಾನು ಹೇಳ್ತೀನಿ ನೋಡ್ರಿ, ನಿನ್ನ ಸ್ವಭಾವಗಳು, ನಮ್ಮ ಸ್ವಭಾವಗಳು ಮಾರ್ಪಡುವುದಕ್ಕೆ ಒಂದೇ ಒಂದು ರಹಸ್ಯ, ಪರಿಶುದ್ಧ ಆತ್ಮನು ಮಾತ್ರ. ಉಪದೇಶ ಅವಶ್ಯ. ಅದೇನು? ಮಾರ್ಪಟ್ಟಿದ್ದ ಸ್ವಭಾವ ಬೆಳೆಯಬೇಕು. ಈಗ ನೀವು ಒಂದು ಗಿಡ ಇಡ್ತೀರಿ ಅನ್ಸ್ಕೊಳ್ರಿ, ಅದು ಬೆಳಿಬೇಕಾದ್ರೆ ಅದಕ್ಕೆ ಏನಾಗಬೇಕು? ನೀರು ಹಾಕಬೇಕು. ಅದ ಉಪದೇಶ, ದೇವರ ವಾಕ್ಯ. ಅದಕ್ಕೆ ಹೇಳ್ತಾರೆ, ದೇವರ ವಾಕ್ಯದಲ್ಲಿ ನಡಲ್ಪಟ್ಟಿದ್ದವರು ತಕ್ಕ ಕಾಲದಲ್ಲಿ ಫಲಫಲಿಸುವವರು. ಎಲೆ ಬಾಡದೇ ಇರುವಂಥ ಫಲಫಲಿಸುವವರು ಎಲ್ಲಿರಬೇಕೋ? ನೀರಿನ ಬಳಿಗೆ ಇರಬೇಕು. ಹಾಗೆ ದೇವರ ವಾಕ್ಯದಲ್ಲಿ ನಾವು ಇರುವಾಗ, ನಾವು ನಮ್ಮಲ್ಲಿ ಇರುವ ಈ ಒಳ್ಳೆ ಗುಣಗಳು ಫಲ ಕೊಡುವಂತೆ ಬೆಳೆಯುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ದರಿಂದ ಉಪದೇಶ ಕೆಟ್ಟವರಿಗಿಲ್ಲ, ಉಪದೇಶ ರಕ್ಷಣೆ ಹೊಂದದೇ ಇರುವವರಿಗಲ್ಲ. ಉಪದೇಶ ಯಾರಿಗೆ ಅಂದರೆ, ಪರಿಶುದ್ಧಾತ್ಮನು ಹೊಂದಿ ಪರಿಶುದ್ಧವಾಗಿ ಜೀವಿಸುವುದಕ್ಕೆ ಹುಟ್ಟಲ್ಪಟ್ಟಿದ್ದ ದೇವ ಜನರು ಪರಿಶುದ್ಧದಲ್ಲಿ ಬೆಳೆಯಬೇಕೆಂದು ದೇವರು ಉಪದೇಶ ಮಾಡ್ತಾರೆ. ಹಲ್ಲೆಲೂಯಾ. ಆಹಾರ ಕೊಡುತ್ತಾರೆ ಎಂಬ ಅರ್ಥ. ಹಲ್ಲೆಲೂಯಾ. ಆದುದರಿಂದ ಪವಿತ್ರಾತ್ಮನು ಇಲ್ಲದೆ ಇರುವ ಜೀವಿತ ಶೂನ್ಯ. ಇಟ್ ಈಸ್ ಝೀರೋ. ಅರ್ಥ ಮಾಡ್ಕೊಳ್ಳಿ. ಪವಿತ್ರಾತ್ಮನ ಅಭಿಷೇಕ ಎಂಬುದು ಇಟ್ ಇಸ್ ನಾಟ್ ಜಸ್ಟ್ ಕ್ಲಾಪ್, ಇಟ್ ಈಸ್ ನಾಟ್ ಜಸ್ಟ್ ಬ್ಲಾಬರಿಂಗ್, ಅಂದರೆ ಅನ್ಯ ಭಾಷೆ ಮಾತಾಡೋದಿಲ್ಲ. ಪವಿತ್ರಾತ್ಮನ ಅಭಿಷೇಕ ಎಂಬ ವಾಕ್ಯಕ್ಕೆ ಅರ್ಥ, ನನ್ನ ಹೃದಯದಲ್ಲಿ ದೇವರು ವಾಸವಾಗಿ ಇದ್ದು ನನ್ನನ್ನು ಅಲಂಕರಿಸುತ್ತಾನೆ. ಅದ ಪವಿತ್ರಾತ್ಮ. ಪವಿತ್ರಾತ್ಮನು ಕ್ರಿಸ್ತನಲ್ಲಿ ಪೂರ್ಣವಾಗಿ ಇದ್ದರು. ಪವಿತ್ರಾತ್ಮನು ಕ್ರಿಸ್ತನಲ್ಲಿ ಪೂರ್ಣವಾಗಿದ್ದರು. ವಾಕ್ಯ, ಅದೇ ವಾಕ್ಯ ಹೇಳುತ್ತದೆ, ಪವಿತ್ರಾತ್ಮನು ನಮಗೆ ಕೊಡುವಾಗಲೂ ಹೇಗೆ ಕೊಡಲ್ಪಟ್ಟಿದ್ದ? ಹೇಗೆ ಕೊಡಲ್ಪಟ್ಟಿದ್ದ? ಆ ವಾಕ್ಯ ಹೋದರೆ ರೋಮನ್ ಚಾಪ್ಟರ್ 5 ವರ್ಸ್ 5. ರೋಮನ್ ಚಾಪ್ಟರ್ 5 ವರ್ಸ್ 5. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನು ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ, ಹಲ್ಲೆಲೂಯಾ, ಪೂರ್ಣವಾಗಿ ಪವಿತ್ರಾತ್ಮ ನಮ್ಮಲ್ಲಿ ಸುರಿಸಲ್ಪಟ್ಟಿದ್ದ. ಹಲ್ಲೆಲೂಯಾ. ಅಂದರೆ ನಮ್ಮಲ್ಲಿ ಸುರಿಸಲ್ಪಟ್ಟಿದ್ದ ಪವಿತ್ರಾತ್ಮನು ಯಾಕೆ ಅಂದರೆ, ನಮ್ಮನ್ನು ದೇವರು ವಾಸವಾಗುವ ಸ್ಥಳದಂತೆ ಮಾರ್ಪಡಿಸಬೇಕು. ಹಲ್ಲೆಲೂಯಾ. ದೇವರು ವಾಸ ಮಾಡುವ ಸ್ಥಳ ಹೇಗಿರುತ್ತೆ? ಮಹಾ ಪರಿಶುದ್ಧ ಸ್ಥಳ. ಕರೆಕ್ಟಾ? ದೇವರು ವಾಸವಾಗಿರುವ ಸ್ಥಳ ಹೇಗಿದೆ? ಮಹಾ ಪರಿಶುದ್ಧ ಸ್ಥಳ. ಈಗ ನಮ್ಮ ಹೃದಯದಲ್ಲಿ ದೇವರು ವಾಸವಾಗಿದ್ದಾನೆ ಅಂದರೆ ನಮ್ಮ ಹೃದಯ ಹೇಗೆ ಇರುತ್ತದೆ? ಮಹಾ
ಪರಿಶುದ್ಧ ಸ್ಥಳ. ಪರಿಶುದ್ಧ ಸ್ಥಳ ಇದೆ, ಆದರೆ ಎಲ್ಲಿ ವಾಸವಾಗಿದ್ದಾನೆ? ಮಹಾಪರಿಶುದ್ಧ ಸ್ಥಳ. ಇಟ್ ಈಸ್ ಹೋಲಿ. ಕ್ಲಿಯರ್? ದೇವರು ವಾಸವಾಗುವ ಸ್ಥಳ ಮಹಾಪರಿಶುದ್ಧ ಸ್ಥಳ. ಅದಕ್ಕೆ ದೇವರು ಹೇಳ್ತಾರೆ, ನೀವು ನಿಮ್ಮ ಹೃದಯಗಳನ್ನು ಪರಿಶುದ್ಧ ಮಾಡಿರಿ, ನಿಮ್ಮ ಹೃದಯದಲ್ಲಿ ದೇವರನ್ನು ಪರಿಶುದ್ಧ ಮಾಡಿರಿ. ದೇವರು ನಿಮ್ಮ ಹೃದಯದಲ್ಲಿ ವಾಸವಾಗಿರ್ತಾನೆ. ಹೇಗೆ? ಪವಿತ್ರಾತ್ಮನ ಮೂಲಕವಾಗಿ. ಪವಿತ್ರಾತ್ಮನು ಬಂದು ನಮ್ಮನ್ನು ರೂಪಿಸಿ ದೇವರು ನಮ್ಮ ಒಳಗೆ ವಾಸವಾಗುವಂತೆ ನಮ್ಮ ಹೃದಯವನ್ನು ಮಹಾಪರಿಶುದ್ಧ ಸ್ಥಳವಾಗಿ ಕಾಪಾಡುತ್ತಾನೆ. ಸರಿಯಾ? ಹೃದಯ ಪರಿಶುದ್ಧ ಸ್ಥಳ ಎಂದು ಅನಿಸ್ಕೊಳ್ರಿ. ಆದರೆ ಹೃದಯದಲ್ಲಿ ಅಶುದ್ಧವಾದ ಕಾರ್ಯ ಯಾವುದು ಇರಬಾರ್ದು. ಇದಾ ಟೀಚಿಂಗ್. ಯಾಕೆ? ನಾವು ಮಾಡುವ ಎಲ್ಲ ಕಾರ್ಯಕ್ಕೆ ಆರಂಭ ಇದೆ. ಆರಂಭ ಇದೆ ಹೃದಯ. ನಾವು ಒಂದು ಕಾರ್ಯ ಮಾಡೋಕ್ಕೆ ಆರಂಭವಾಗಿರೋದೇ ಅದು ನಮ್ಮ ಮನಸ್ಸು ಏನು ಹೇಳುತ್ತದೋ ಅದೇ ನಾವು ಮಾಡ್ತೀವಿ. ಹೃದಯ ಏನು ಹೇಳುತ್ತದೋ ಅದೇ ನಾವು ಮಾಡುತ್ತೀವಿ. ಅದಕ್ಕೆ ಹೇಳ್ತಾರೆ, ಹೃದಯ ಶುದ್ಧವಾಗಿದ್ದರೆ ನಮ್ಮ ಕ್ರಿಯೆಗಳು ಕರೆಕ್ಟಾ? ಕೋಪ ನಮಗೆ ಬರುತ್ತದೆ. ಕೋಪ ಫಸ್ಟ್ ಎಲ್ಲಿದೆ? ಹೃದಯದಲ್ಲಿ ಕೋಪ ಇದ್ದರೆ ಕೆಟ್ಟ ಮಾತು ಮಾತಾಡ್ತಾರೆ. ನೀವು ಮಾತಾಡಲ್ಲ, ಬೇರೆ ಚರ್ಚಲ್ಲಿರುವವರು ಮಾತಾಡ್ತಾರಾ? ಸರಿಯಾ? ಈ ಕೆಟ್ಟ ಮಾತು ಎಲ್ಲಿದೆ? ಇಲ್ಲ, ಹೃದಯದಲ್ಲಿದೆ. ಕೆಟ್ಟ ಮಾತು ಮಾತಾಡಿದರೆ ದೇವರು ಒಳಗಡೆ ಇರ್ತಾರಾ? ಇಲ್ಲ. ಕೋಪ, ದ್ವೇಷ, ಕೆಟ್ಟ ಮಾತು ಒಂದು ವಾಕ್ಯ ಓದಿ ನಮಗೆ ಗೊತ್ತಾಗುತ್ತೆ ನೋಡ್ರಿ. ಎಬೇಸಿಯರ್ 4ನೇ ಅಧ್ಯಾಯದಲ್ಲಿ 27 ಓದಿ ಚೆನ್ನಾಗಿರುತ್ತೆ ನೋಡ್ರಿ. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು. ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಹಾಡಿರಿ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಸರಿಯಾ? ಯಾರಿಗೆ ದುಃಖ ಬರುತ್ತೆ? ಕೆಟ್ಟ ಮಾತು ಮಾತಾಡಿದ್ರೆ ಯಾರಿಗೆ ದುಃಖ ಬರುತ್ತೆ? ಸರಿಯಾ? ಓಕೆ. ಆಮೇಲೆ ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿ. ಇದು ಯಾರನ್ನು ದುಃಖಪಡಿಸುತ್ತದೆ? ನಮ್ಮಲ್ಲಿರುವ ಪವಿತ್ರಾತ್ಮನನ್ನು ದುಃಖಪಡಿಸುತ್ತದೆ. ಇದು ಅವರನ್ನು ದುಃಖಪಡಿಸುವಾಗ ನಮ್ಮನ್ನು ಅಲಂಕರಿಸುವುದನ್ನು ದೇವರು ಬಿಟ್ಬಿಡ್ತಾರೆ. ಕರೆಕ್ಟಾ? ಅದಕ್ಕೆ ಅವ್ರು ಹೇಳ್ತಾರೆ, ಶುದ್ಧವಾಗಿರುವವನು ಇನ್ನೂ ಶುದ್ಧವಾಗಲಿ, ಪರಿಶುದ್ಧವಾಗಿರುವವನು ಇನ್ನೂ ಪರಿಶುದ್ಧವಾಗಲಿ, ಅಶುದ್ಧ ಮಾಡುವವನು ಅಶುದ್ಧನಾಗಿರಲಿ. ಸರಿಯಾ? ಸುಳ್ಳು ಹೇಳಬಾರದು, ಕದಿಬಾರದು, ದ್ವೇಷ ಮಾಡಬಾರದು, ಜಗಳ ಮಾಡಬಾರದು. ಸರಿಯಾ? ಯಾಕೆ? ಪವಿತ್ರಾತ್ಮನು ನಮ್ಮಲ್ಲಿ ವಾಸವಾಗಿದ್ದಾರೆ. ಹಲ್ಲೆಲೂಯಾ. ಈ ದೇವರು ನಮ್ಮ ಹೃದಯವನ್ನು ಅಲಂಕರಿಸುತ್ತಾರೆ. ಆದರೆ ನಮಗೂ ಒಳಗಿರುವ ಪವಿತ್ರಾತ್ಮನಿಗೂ ನಮ್ಮ ಶರೀರಕ್ಕೆ ಏನು ಬರುತ್ತೆ? ನಮ್ಮ ಆತ್ಮಗೂ ಶರೀರಕ್ಕೆ ಏನು ಬರುತ್ತೆ? ಯುದ್ಧ ಬರುತ್ತೆ. ಶರೀರ ನಮಗಿರೋಧವಾಗಿ ನಿಲ್ಲುತ್ತೆ. ಏನು? ಕೋಪ, ದ್ವೇಷ, ಆಮೇಲೆ ಕಣ್ಣಿನ ಇಚ್ಛೆ, ಕಾಣುವುದೆಲ್ಲ ಅನುಭವಿಸಬೇಕು ಅಂತ ಯೋಚನೆ ಬರುತ್ತೆ. ಅರ್ಥ ಬರುತ್ತೆ. ಯಾಕೆ? ಈ ಶರೀರ ನಮ್ಮನ್ನು ಏನು ಮಾಡುತ್ತೆ? ವಂಚಿಸುತ್ತದೆ. ಆದರೆ ಆತ್ಮ ಬಂದು ದೇವರಿಗೆ ಇಷ್ಟವಾಗಿರಬೇಕೆಂದು ರೂಪಿಸಲ್ಪಡುತ್ತದೆ. ಇದಕ್ಕೆ ವಿರೋಧವಾಗಿರುವಾಗ ನಾವೇನು ಮಾಡಬೇಕು? ಪವಿತ್ರ ಆತ್ಮನಿಗೆ ಸ್ಥಳ ಕೊಡಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಸೈತಾನಿಗೆ ಏನು ಮಾಡಬೇಡ್ರಿ, ಅವಕಾಶ ಕೊಡಬೇಡ್ರಿ. ಯಾರಿಗೆ ಅವಕಾಶ ಕೊಡಬೇಕು? ಪವಿತ್ರ ಆತ್ಮನಿಗೆ. ಅಂದರೆ ಏನರ್ಥ? ನಿನ್ನ ಶರೀರ ಅಭಿಲಾಷೆಗಳನ್ನು ಪವಿತ್ರ ಆತ್ಮನ ಮೂಲಕವಾಗಿ ಸಾಯಿಸಬೇಕು. ಅಲ್ಲೇಲೂಯಾ. ಪವಿತ್ರ ಆತ್ಮನಿಗೆ ಜಾಗ ಕೊಡಬೇಕು, ಸ್ಥಳ ಕೊಡಬೇಕು, ಅವಕಾಶ ಕೊಡಬೇಕು. ಪವಿತ್ರ ಆತ್ಮ ನಮ್ಮನ್ನು ಕ್ರಿಯೆ ಮಾಡೋಕ್ಕೆ ನೀವು ಒಪ್ಪಿಸಿಕೊಟ್ರೆ ನಮ್ಮನ್ನು ದೇವರ ಹೋಲಿಕೆಯಲ್ಲಿ ರೂಪಿಸುತ್ತಾನೆ. ಹಲ್ಲೆಲೂಯಾ. ಅದ ಪಂಚಸದಮ ದಿನ. ವಾಟ್ ಈಸ್ ದ ಪೆಂಟಿಕಾಸ್ಟ್? ಪೆಂಟಿಕಾಸ್ಟ್ ಇಸ್ ನಾಟ್ ಜಸ್ಟ್ ಲೈಕ್ receiving the Holy Spirit. It's not just like speaking the tongues. It is not just like we have the label.
we are the spiritual people. It is not like that. It is the purely transformation. ಅವರಲ್ಲಿಲ್ಲೇ ಸುಲೋಮ ನಾನು சொல்கிறது ಎತ್ತನೆ ಬೇಗ ಅರ್ಥ ಆಯಿತು ಗೊತ್ತಿಲ್ಲ, ಸರಿಯಾ? ಆದ್ದರಿಂದ ಒಂದು 3 ಗಂಟೆವರೆಗೆ ಉಪದೇಶ ಮಾಡಿದರೆ ಚೆನ್ನಾಗಿರುತ್ತೆ ಅಲ್ಲ, ಹೇಳ್ತಾ ಇರಬೇಕು, ಆವಾಗ ನಮಗೆ ಅರ್ಥ ಆಗುತ್ತೆ. ದೇವರ ಉದ್ದೇಶ ಏನು? ನನ್ನನ್ನು ಚೇಂಜ್ ಮಾಡಬೇಕು. ದೇವರ ಉದ್ದೇಶ ಏನು? ನನ್ನನ್ನು ಟ್ರಾನ್ಸ್ಫರ್ ಮಾಡಬೇಕು. ದೇವರ ಉದ್ದೇಶ ಏನು? ನನ್ನ ದೇವರ ಹೋಲಿಕೆಯಲ್ಲಿ ತರಬೇಕು, ಪರಿಶುದ್ಧದಲ್ಲಿ ತರಬೇಕು. ಅದಕ್ಕೋಸ್ಕರನೇ ದೇವರು ಏನು ಮಾಡಿದ್ದ? ಪವಿತ್ರಾತ್ಮನಾದ ದೇವರು ನಮಗೆ ಸುರಿಸಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪವಿತ್ರಾತ್ಮನು ಏನು ಮಾಡುತ್ತಾರೆ? ನಮ್ಮಲ್ಲಿ ಬಂದು ತಂದೆಯಾದ ದೇವರ ಉದ್ದೇಶವನ್ನು ನೆರವೇರಿಸ್ತಾರೆ. 3 ಕಾರ್ಯ ಹೇಳಿ ಮುಗಿಸ್ತೀನಿ ಅಷ್ಟೇ. 3 ಥಿಂಗ್ಸ್, ವೆರಿ ಲಿಟಲ್ ಎಕ್ಸ್ಪ್ಲನೇಷನ್. ಫಸ್ಟ್ ಥಿಂಗ್ಸ್, ಪವಿತ್ರಾತ್ಮನ ಅಭಿಷೇಕ, ದೇವರ ವಾಗ್ದಾನ. ಓಕೆ, ಅದು ಓದ್ರಿ. ಅಪೊಸ್ತಲರ ನಡೆಬಡಿಗಳು, ಅಪೊಸ್ತಲಕ್ಕೆ ಬರೆದ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 8ನೇ ವಚನ ಅನಿಸುತ್ತದೆ. ಓಕೆ, ಸಾರಿ, ಚಾಪ್ಟರ್ 1 ವರ್ಸ್ 5. ಅಪೊಸ್ತಲರ ಕೃತ್ಯಗಳು. ಆತನು ಅವರೊಂದಿಗೆ ಕೂಡಿದ್ದಾಗ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗಿ ತಂದೆ ಮಾಡಿದಂತ, ನೋಡ್ರಿ, ತಂದೆ ಮಾಡಿದಂತ, ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. ಹಲ್ಲೆಲೂಯಾ. ಅಂದ್ರೆ ಪರಿಶುದ್ಧ ಆತ್ಮನು ಇಸ್ರೇಲ್ ಜನರಿಗೆ, ಇಡೀ ಲೋಕಕ್ಕೆ ಕೊಡಲ್ಪಟ್ಟಿದ್ದ ತಂದೆಯಾದ ದೇವರ ವಾಗ್ದಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಈಗ ನೋಡ್ರಿ, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ಜನ ಗೊತ್ತು ನೋಡ್ರಿ. ಯಾಕೆ ದೇವರು ಇಸ್ರೇಲರಿಗೆ ವಾಗ್ದಾನ ಕೊಟ್ಟಿದ್ದ? ವಾಟ್ ಇಸ್ ದ ಮೀನ್ ಆಫ್ ಪ್ರಾಮಿಸ್? ಯಾಕೆ ವಾಗ್ದಾನ ಕೊಟ್ಟಿದ್ದ? ಸರಿ, ಓಕೆ, ನಾನು ಹೇಳ್ತೀನಿ ನೋಡ್ರಿ. ಇಸ್ರೇಲ್ ಜನರು ಅವಾಗವಾಗ ಏನು ಮಾಡ್ತಾ ಇದ್ದಾರೆ? ಅವಾಗವಾಗ ತಪ್ಪು ಮಾಡ್ತಾ ಇದ್ದರು ಅಲ್ವಾ? ನಮ್ಮಂತೆ ತಪ್ಪು ಮಾಡ್ತಾ ಇದ್ದರು. ಹಾಗೆ ದೇವರು ಇವರನ್ನು ತಪ್ಪು ಮಾಡುವಾಗ ಎಲ್ಲಿ ಒಪ್ಪಿಸ್ಕೊಡ್ತಾರೆ? ಅನ್ಯ ಜನರ ಕೈಯಲ್ಲಿ ಒಪ್ಪಿಸ್ಕೊಡ್ತಾರೆ. ಮೀದಿಯಾನರ ಕೈಯಲ್ಲಿ, ಫೆಲಿಸ್ತಿಯರ ಕೈಯಲ್ಲಿ ದೇವರು ಒಪ್ಪಿಸ್ಕೊಡ್ತಾ ಇರ್ತಾರೆ. ಆವಾಗ ಅವ್ರು ಬಂದು ಏನು ಮಾಡ್ತಾರೆ? ಇವರನ್ನು ಹಿಂಸಿಸುತ್ತಾರೆ, ಅಂದರೆ ಭಯಂಕರವಾಗಿ ಹಿಂಸಿಸ್ತಾರೆ. ಆವಾಗ ದೇವರು ಏನು ಮಾಡ್ತಾರೆ? ನ್ಯಾಯಾಧಿಪತಿಗಳನ್ನು, ಅರಸರನ್ನು, ಪ್ರವಾದಿಗಳನ್ನು ಎಬ್ಬರಿಸ್ತಾ ಇರ್ತಾರೆ. ಎಬ್ಬರಿಸಿ ಏನು ಮಾಡ್ತಾರೆ? ಅವರನ್ನು ಗುಲಾಮತನದಿಂದ ಬಿಡಿಸ್ತಾರೆ. ಇದು ಲಿಟ್ರಲ್ಲ ನಡೀತಾ ಇತ್ತು ಅಲ್ವಾ? ಸಾರಿನ ಪ್ರಕಾರ ನಡೀತಾ ಇತ್ತು. ಹೀಗೆ ದೇವರು ಅವ್ರು ಹೇಳ್ತಾರೆ, ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನಾನು ನಿಜವಾಗಲಿ ನಿಮ್ಮನ್ನೇನು ಮಾಡ್ತೀನಿ? ಪರಿಪೂರ್ಣವಾಗಿ ಬಿಡುಗಡೆ ಕೊಟ್ಟು ಈ ವಾಕ್ಯ ನಿಮ್ಮ ಹೃದಯದಲ್ಲಿ ಬರೆದು, ಇನ್ನು ಮುಂದೆ ನೀವು ತಪ್ಪು ಮಾಡದೆ ದೇವರಿಗೆ ಇಷ್ಟವುಳ್ಳ ಮಕ್ಕಳಾಗಿ ಬದುಕುವಂತೆ ನಿನಗೆ ನಾನು ವಾಗ್ದಾನ ಮಾಡುತ್ತೇನೆ ಎಂದು ಹೇಳಿದ್ರು. ಹಲ್ಲೆಲೂಯಾ. ಅವರಲ್ಲಿ ಎಲ್ಲೋಣ ಇದಾ ಇಸ್ರೇಲ್ ಕೊಟ್ಟಿದ್ದ. ಆದರೆ ಇಸ್ರೇಲ್ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ. ಅವರು ಬಯಸುವುದು ಏನಂದರೆ, ಲೋಕ ಅನುಸಾರವಾಗಿ ಮೋಸೆಯಂತೆ, ಜೋಶುವ ಅಂತೆ ನಡೆಯುವ ಕಾರ್ಯವನ್ನು ಅನಿಸ್ಕೊಂಡಿದ್ರು. ಆದರೆ ನಿಜ ಏನು ಗೊತ್ತಾ? ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ದೇವರು ಒಂದು ದೊಡ್ಡ ಬಿಡುಗಡೆ ಕೊಟ್ಟು ನಮ್ಮನ್ನು ದೇವರಿಗೆ ಇಷ್ಟವುಳ್ಳ ಮಕ್ಕಳಾಗಿ ಬದುಕಿಸುವಂತೆ ಮಾಡುವುದು ತಂದೆಯಾದ ದೇವರ ವಾಗ್ದಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದ ನಿಜವಾದ ವಾಗ್ದಾನ. ನೋಡ್ರಿ, ಈ ವಾಗ್ದಾನ ಹೇಳುವಾಗ ಅವನು ಏನು ಹೇಳ್ತಾರೆ ನೋಡ್ರಿ. 6ನೇ ವಚನ ಓದ್ರಿ. ಶಿಷ್ಯರು ಏನು ಹೇಳ್ತಾರೆ? ಬಂದವರು ಆತನನ್ನು, ಶಿಷ್ಯರೆಲ್ಲ ಏನ್ ಮಾಡಿದ್ರು? ಸ್ವಾಮಿ, ನೀನು ಇದೇ ಕಾಲದಲ್ಲಿ, ನೀ ಈ ಕಾಲದಲ್ಲಿ ಇಸ್ರೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿ ಕೊಡುವಿಯೋ? ಇವಾಗ ಏನ್ ಬಂದಿತ್ತು ಅವ್ರಿಗೆ ನೆನಪು? ಏನ್ ಬಂದಿತ್ತು ನೆನಪು? ಆಹಾ, ದೇವರು ಏನು ಮಾಡಬೇಕೆಂದಿದ್ದಾರೆ? ಇಸ್ರೇಲ್ ಜನರ ತಿರುಗಿ ಒಂದು ಅಧಿಕಾರದಲ್ಲಿ, ರಾಜ್ಯದಲ್ಲಿ, ಈ ರೋಮ ರಾಜ್ಯದಿಂದ ಬಿಡುಗಡೆ ಹೊಂದಿ ನಾವು ಒಂದು ಸಪ್ರೇಟ್ ದೇಶವಾಗಿ ಬದುಕಬೇಕೆಂದು ರಾಜ್ಯ ಕೊಡೋಕ್ಕೆ ಸಿದ್ಧವಾಗಿದ್ದಾರೆ. ಯಾಕಂದರೆ ತಂದೆಯಾದ ದೇವರ ವಾಗ್ದಾನ ಅವರು ಏನೆಂದು ಅನಿಸ್ಕೊಂಡಿದ್ದಾರೆ? ಲೋಕದ ಪರವಾದ ರಾಜ್ಯ. ಆದರೆ ನಿಜ ಏನು ಗೊತ್ತರ? ಪವಿತ್ರಾತ್ಮನ ಅಭಿಷೇಕ. ಅವ್ರು ಅಲ್ಲಿ ಹೆಸಲು ಹಲ್ಲೆಲೂಯಾ, ಹಲ್ಲೆಲೂಯಾ. ದ ಹೋಲಿ ಸ್ಪಿರಿಟ್ ಈಸ್ ದ ರಿಯಲ್ ಡೆಲಿವರೆನ್ಸ್, ನಿಜವಾದ ಬಿಡುಗಡೆ. ನಾನು ಸಂತೋಷವಾಗಿ ಹೇಳ್ತಾ ಇದ್ದೀನಿ. ನಿಮಗೆ ಎಷ್ಟು ಜನ ಗೊತ್ತ ಸ್ವೀಕರಿಸ್ತಿರೋ ಗೊತ್ತಿಲ್ಲ. ಪವಿತ್ರಾತ್ಮನು ನಿಜವಾದ ಬಿಡುಗಡೆ. ಪವಿತ್ರಾತ್ಮನು ದೇವರ ಹೃದಯ, ಪವಿತ್ರಾತ್ಮನು ದೇವರ ಮಹಿಮೆ, ಪವಿತ್ರಾತ್ಮನು ದೇವರ ಅಂಶ ರೂಪವಾಗಿದ್ದಾರೆ.
ದೇವರು ಹೇಗಿದ್ದಾರೆ? ಆತ್ಮ ಸ್ವರೂಪನಾಗಿದ್ದಾರೆ. ಹಲ್ಲೆಲೂಯಾ. ಅದ ದೇವರ ಉದ್ದೇಶ. ದೇವರು ತಿರುಗಿ ನಮ್ಮನ್ನು ಆತನೊಂದಿಗೆ ಸೇರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಪವಿತ್ರ ಆತ್ಮನ ಮೂಲಕವಾಗಿ ನಮಗೆ ಸಿಕ್ಕಿತೆ. ಈಗ ನಾನು ದೇವರು ಹೊಂದಾಣಿಕೆಯಾಗಿ ಒಂದಾಗಿ ಇರುವಂತೆ ಪವಿತ್ರ ಆತ್ಮನ ಮೂಲಕ ನಮಗೆ ಸಿಕ್ಕಿತೆ. ಅದ ಪಂಚದಶಮ ದಿನ. ಹಲ್ಲೆಲೂಯಾ. ನಮ್ಮನ್ನು ಆತನೊಂದಿಗೆ ಸೇರಿಸುವುದೇ ವಾಗ್ದಾನ. ಫಸ್ಟ್ ತಂದೆಯಾದ ದೇವರ ವಾಗ್ದಾನ. ಹಲ್ಲೆಲೂಯಾ. ಎರಡನೇದು ನಮಗೆ ಕೊಡಲ್ಪಡುವಂಥ ವರ. ಓಕೆ, ಈ ವರ ಹೊಂದಿದ್ಯಾರು? ಕರ್ತನಾದ ಯೇಸು ಸ್ವಾಮಿ. ಆತನು ಹೇಳ್ತಾರೆ ನೋಡ್ರಿ, ಅದು ಓದ್ರಿ, ಕೆಲವು ವಾಕ್ಯಗಳು ಮಾತ್ರ. ಜಾನ್ ದ ಗಾಸ್ಪಲ್, ಯೋಹಾನನು ಬರೆದ ಸುವಾರ್ಥ ಪುಸ್ತಕ 14ನೇ ಅಧ್ಯಾಯದಲ್ಲಿ ಓದ್ರಿ. 16ನೇ ವಚನದಿಂದ ನೋಡ್ರಿ. ಹೋಲಿ ಸ್ಪಿರಿಟ್ 16th verse. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ಓಕೆ, ಇದು ಪ್ರಾಕ್ಟಿಕಲ್ ಹೇಳ್ತಾರೆ ನೋಡ್ರಿ. ಲೋಕವು ಪವಿತ್ರಾತ್ಮನು ತಿಳಿಯದೆ ಕಾಣದೇ ಇರ್ತಾರೆ. ಆದ್ದರಿಂದ ಲೋಕವು ಪವಿತ್ರಾತ್ಮನನ್ನು ಬಯಸುವುದಿಲ್ಲ. ಆದರೆ ನಾವು ಅದನ್ನು ಏನು ಮಾಡಿದ್ದೇವೆ? ಹೊಂದಿದ್ದೇವೆ. ವಿ ರಿಸೀವ್ಡ್. ಈಗ ಪವಿತ್ರಾತ್ಮನ ಎಲ್ಲಿದ್ದಾರೆ? ಅಲ್ಲಿಯಾ? ಇಟ್ ಈಸ್ ನಾಟ್ ಜಸ್ಟ್ ಬಿಲೀವಿಂಗ್. ಅಪ್ನ ಇದು ನಂಬಿ ಅರಿಕೆ ಮಾಡುವುದಿಲ್ಲ. ಲಿಟ್ರಲ್ಲ ಏನು ಮಾಡಬೇಕು? ಪರಿಶುದ್ಧಾತ್ಮನಾದ ದೇವರು ಹೊಂದಿಕೋಬೇಕು. ನಾನು ಕೇಳ್ತೇನೆ, ಎಷ್ಟು ಜನರೊಂದಿಗೆ ಒಳಗೆ ಪವಿತ್ರಾತ್ಮನ ವಾಸವಾಗಿದ್ದಾರೆ? ಸರಿಯಾ? ಪವಿತ್ರಾತ್ಮನ ಇದ್ದಾನೆ ಎಂಬ ವಾಕ್ಯಕ್ಕೆ ಅರ್ಥ ನಾನು ಪರಿಶುದ್ಧವಾಗಿ ಜೀವಿಸುತ್ತೇನೆ ಎಂದು ಅರ್ಥ. ಹಲ್ಲೆಲೂಯಾ. ಅದು ಅವಶ್ಯ. ಹಾಗೆ ಪವಿತ್ರಾತ್ಮನ ಇಲ್ಲದಾದರೆ ಪವಿತ್ರಾತ್ಮನ ಏನು ಮಾಡ್ಕೋಬೇಕು? ಹೊಂದಬೇಕು. ಅದ ಪಂಚದಶಮ ದಿನ. ಪವಿತ್ರಾತ್ಮನು ಹೊಂದದೆ ದೇವರಿಗೆ ಇಷ್ಟವಾಗಿ ಜೀವಿಸುವುದು ಕಷ್ಟ, ಜಯಿಸುವುದು ಕಷ್ಟ, ಸಾಕ್ಷಿಯಾಗಿ ನಿಲ್ಲುವುದು ಕಷ್ಟ, ಈ ಲೋಕ ಅಕ್ರಮಗಳನ್ನು ದಾಟಿ ನಿಲ್ಲಿಸುವುದು ಕಷ್ಟ. ಅರ್ಥ ಮಾಡಿಕೊಳ್ರಿ. ಪವಿತ್ರಾತ್ಮನ ಇಲ್ಲದೆ ನಾವು ಜಯಿಸುವುದು ತುಂಬ ಕಷ್ಟ. ಯಾಕೆ? ಪವಿತ್ರಾತ್ಮನೇ ನಮ್ಮ ಆತ್ಮಿಗೆ ಬಲ. ಹಲ್ಲೆಲೂಯಾ. ಪವಿತ್ರಾತ್ಮನೇ ನಮ್ಮ ಆತ್ಮಿಗೆ ಬಲ. ಪವಿತ್ರಾತ್ಮನೇ ನಮ್ಮ ಜ್ಞಾನ. ಪವಿತ್ರಾತ್ಮನೇ ನಮ್ಮ ಸ್ವಸ್ಥ ಬುದ್ಧಿ. ಪವಿತ್ರಾತ್ಮನೇ ಯಾರು? ಸ್ವಸ್ಥ ಬುದ್ಧಿ. ಸ್ವಸ್ಥ ಬುದ್ಧಿ ಅಂದರೆ ಗೊತ್ತಾ? ಕ್ಲಿಯರ್ ಮೈಂಡ್. ಕಳವಳ ಇಲ್ಲದೆ, ಚಿಂತೆ ಇಲ್ಲದೆ, ನೀರು ಚೆನ್ನಾಗಿ ಕ್ಲಿಯರಾಗಿರುತ್ತೆ ನೋಡ್ರಿ. ಅದೇ ಥರ ನಮ್ಮ ಮೈಂಡ್ ಕ್ಲಿಯರಾಗಿರುತ್ತೆ. ವಿಶ್ವಾಸಿಗಳು ಕಳವಳ ಆಗಬಾರ್ದು. ವಿಶ್ವಾಸಿಗಳು ಕನ್ಫ್ಯೂಷನಲ್ಲಿ ಇರಬಾರ್ದು. ಕಾರಣ ಏನು ಗೊತ್ತಾ? ಪವಿತ್ರಾತ್ಮನ ಆಡಳಿತ ಇಲ್ಲದಿರುವಾಗ ಸೈತಾನು ನಮ್ಮನ್ನು ಕನ್ಫ್ಯೂಷನ್ ಮಾಡುತ್ತಾನೆ. ಕನ್ಫ್ಯೂಷನ್ ಮಾಡುವುದು ಯಾರೇ? ಕುಟುಂಬದಲ್ಲಿ ಗಲಿಬಿಲಿ ತರುವುದು ಯಾರೇ? ಸಮಾಧಾನ, ಸಂತೋಷ, ನೆಮ್ಮದಿ, ಒಂದು ಸ್ವಸ್ಥತೆ ಕೊಡುವುದು ಯಾರು? ಪವಿತ್ರಾತ್ಮನಾದ ದೇವರು. ಹಲ್ಲೆಲೂಯಾ. ಪವಿತ್ರಾತ್ಮನ ನಮ್ಮ ಮನಸ್ಸನ್ನು ಸ್ವಸ್ಥ ಬುದ್ಧಿಯಲ್ಲಿಡುತ್ತಾನೆ. ಏನು ಮಾಡಬೇಕೋ ಏನು ಮಾಡಬೇಡ ಅಂದರೆ ನಮಗೆ ಕ್ಲಿಯರಾಗಿ ಗೊತ್ತು. ಯಾಕೆ? ಪವಿತ್ರಾತ್ಮ ನಮ್ಮಲ್ಲಿದ್ದಾರೆ. ಹಲ್ಲೆಲೂಯಾ. ಅವರು ನಮ್ಮನ್ನು ಚೆನ್ನಾಗಿ ನಡೆಸ್ತಾರೆ, ಸ್ವಸ್ಥವಾಗಿ ನಡೆಸ್ತಾರೆ, ಮಹಿಮೆಯಾಗಿ ನಡೆಸ್ತಾರೆ. ದೇವ ಜನರಿಗೆ ಕನ್ಫ್ಯೂಷನ್ನೇ ಬರಬಾರ್ದು. ನನಗಿದುವರೆಗೆ ಅದೆಲ್ಲ ಕನ್ಫ್ಯೂಷನ್ ಇದುವರೆಗೆ ಬಂದಿಲ್ಲ ಸೇವೆ ಪರವಾಗಿ. ಯಾಕೆ ಗೊತ್ತಾ? ಈ ನಾವೊಂದು ಕೆಲಸಗಾರ. ದೇವರು ನನಗೆ ಅಗ್ರಿಮೆಂಟ್ ಮಾಡುವಾಗ ಏನು ಅಗ್ರಿಮೆಂಟ್ ಮಾಡಿದ್ರು? ನೀನು ಕೆಲಸ ಮಾಡಿದರೆ, ನನ್ನ ಕುರಿಗಳನ್ನು ಮೇಯಿಸಿದರೆ, ಕೆಲಸ ಮಾಡಿದರೆ ನಿನಗೆ ಕೂಲಿ, ನಿನಗೆ ಊಟ, ಎರಡು ಕರೆಕ್ಟಾಗಿ ಬರುತ್ತೆ. ಆದ್ದರಿಂದ ನನಗೆ ಚಿಂತೆನೇ ಇಲ್ಲ, ನೋ ಕನ್ಫ್ಯೂಷನ್. ನನಗೆ ಡಿಸೈರೇ ಇಲ್ಲ. ನನಗೆ ನಿಜವಾಗಲೂ ಡಿಸೈರೇ ಇಲ್ಲ. ನನ್ನ ರಿಲೇಷನ್ ಮಾತ್ರ ಫೋನ್ ಮಾಡಿ ಕೇಳ್ತಾರೆ, ಆವಾಗ ಮಾತ್ರ ನನಗೆ ಕೋಪ ಬರುತ್ತೆ. ಕೇಳ್ತಾರೆ. ಏನು ಕೇಳ್ತಾರೆ? ಇವಾಗ ತಲೆ ಮುಡಿ ಸ್ವಲ್ಪ ಕಮ್ಮಿ ಆಗಿದೆಲ್ಲ, ಅದಕ್ಕೆ ತಲೆಯಲ್ಲಿ ಗ್ರೌಂಡು ತಗೊಬಿಟ್ರಿ, ಯಾವಾಗ ಗ್ರೌಂಡ್ ತಗೊಳ್ವಿರಿ ಕೇಳ್ತಾರೆ. ನಾನು ಹೇಳಿದ್ದೆ, ನನ್ನ ಗ್ರೌಂಡ್ ಎಲ್ಲಿದೆ? ಅವ್ರು ಹೋಗುವಾಗ ನನಗೆ ವಾಗ್ದಾನ ಮಾಡಿಬಿಟ್ಟು ಹೋದರು. ಏನು ಮಾಡಿಬಿಟ್ಟು ಹೋದರೆ, ನಾನು ಹೋಗಿ ಒಂದು ಸ್ಥಳವನ್ನು
ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ, ತಂದೆಯಾದ ದೇವರ ಮನೆಯಲ್ಲಿ ಹಲವಾರು ಬೀಡಾರಗಳು ಇವೆ, ಇಲ್ಲದಿದ್ದರೆ ನಾನು ಮಾಡ್ತೀನಿ. ಸೊ ದಟ್ ಈಸ್ ನಿರಂತರವಾದ ಒಂದು ಮನೆ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ಮನೆ ಬೇಡ ಅಂತ ಹೇಳಿಲ್ಲ, ಪಾಸ್ಟ್ರಿಗೆ ಬೇಡ ಅಂತ ಹೇಳಿಲ್ಲ, ನನಗೆ ಅದ್ಮೇಲೆ ಮನಸ್ಸಿಲ್ಲ ಅಷ್ಟೇ. ಯಾರಾದರೂ ಕೊಟ್ಟರೆ ನಾನು ತಗೊಳ್ತೀನಿ, ಮನಸ್ಸಿಲ್ಲ. ತಗೋಬೇಕೆಂದು ಮನಸ್ಸಿಲ್ಲ, ಅದಕ್ಕಾಗಿ ಯೋಚಿಸಬೇಕೆಂದು ಮನಸ್ಸಿಲ್ಲ. ಯಾಕೆ ನಾಳೆ ಬಂದುಬಿಟ್ರೆ, ಇವಾಗ ನಾಳೆ ನನಗೊಂದು ಮನೆ ಸಿಕ್ತ ಅನ್ಸ್ಕೊಳ್ಳಿ, ಕಾಸು ಹಾಕಿ ಸಕ್ಕದ ಒಂದು ಮನೆ ಕಟ್ಟಿದೆ ಅನ್ಸ್ಕೊಳ್ರಿ, ಚೆನ್ನಾಗಿ ಒಂದು ಮನೆ ಕಟ್ಟಿದೆ, ಸಕ್ಕತ್ತ ಇಲ್ಲ ಚೆನ್ನಾಗಿ. ನಾಳೆ ದೇವ್ರು ಹೇಳ್ತಾರೆ, ನಾಳೆ ನಾನು ಬರ್ತೀನಿ ಅಪ್ಪ. ಆವಾಗ ಹೇಳ್ತೀನಿ, ಸ್ವಾಮಿ ಸ್ವಲ್ಪ ತಡೀರಿ, ಈಗ ಮನೆ ಕಟ್ಟಿದ್ದೀನಿ, ಸ್ವಲ್ಪ ಹೊತ್ತು ಏನು ಮಾಡಬೇಕಾ, ಇದು ಈ ಮನಸ್ಸು ನಮಗೆ ಬೇಡ. ಅವ್ರು ಯಾವಾಗ ಬರ್ತೀನಿ ಅಂತ ಹೇಳಿದ್ರು ನಾವು ಏನಾಗಬೇಕಾ, ರೆಡಿಯಾಗಿರಬೇಕು. ಓಕೆ, ನಾನು ಹೇಳೋದು ನಾವು ಅನುಭವಿಸಬಾರ್ದು ಅಂತ ದೇವ್ರು ಹೇಳಿಲ್ಲ, ಅದರಿಂದ ನೀವು ಚಿಂತೆ ಒಳಗಾಗಬೇಡ್ರಿ, ಅದರಿಂದ ಇನ್ನು ಮನಸ್ಸು ಸಿಕ್ಕಾಕೋಬಾರ್ದು ಇಲ್ಲೇ, ಅದು ಮಾತ್ರ ದೇವ್ರು ಹೇಳಿದ್ದಾರೆ. ಹಲ್ಲೆಲೂಯಾ. ಸರಿ ನೋಡ್ರಿ, ಆದ್ದರಿಂದ ನಾವು ಒಂದು ಪ್ಯೂರ್ ಕಾನ್ಷಿಯನ್ಸ್, ಮನಸ್ಸು ಯಾವಾಗಲೇ ಒಂದು ಕಳವಳ ಇಲ್ಲದೆ ಸ್ವಸ್ಥ ಬುದ್ಧಿಯಾಗಿರಬೇಕು. ಅದು ಯಾಕೆ ಅಂದರೆ ಪರಿಶುದ್ಧ ಆತ್ಮನ ಮೂಲಕವಾಗಿ. ಅಲ್ಲ, ಅದು ವಾಕ್ಯ ಓದ್ರಿ, ಅವಾಗ ನಿಮಗೆ ಗೊತ್ತಾಗುತ್ತೆ. 2 ತಿಮೋಥೆಯು ಮುಗಿಸ್ತೀನಿ. 2 ತಿಮೋಥೆಯಲ್ಲಿ ಇದೆ ನೋಡ್ರಿ. 2 ತಿಮೋಥೆಯು 1ನೇ ಅಧ್ಯಾಯದಲ್ಲಿ 7ನೇ ವಚನ. ಒಂದು 2 ತಿಮೋಥೆಯು 1:7 ಓದಿ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು. ಅದು ಶಿಕ್ಷಣಗಳೇ ಬರುತ್ತಾ ಅಲ್ಲ ಅಲ್ಲ, ಬೇರೆ ಟ್ರಾನ್ಸ್ಲೇಷನಲ್ಲಿ ಹೆಂಗಿದೆ? ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳನ್ನು ಸ್ವಸ್ಥ ಬುದ್ಧಿಯಾ? ನಮ್ಮ ಸ್ವಸ್ಥ ಬುದ್ಧಿಯಾ? ಇಲ್ಲಿ ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮವೇ ಹೊರತು ಕ್ಲಿಯರ್ ಮೈಂಡ್, ಭಯದ ಆತ್ಮ. ಹಲ್ಲೆಲೂಯಾ. ದೇವ ಮಕ್ಕಳಿಗೆ ಕನ್ಫ್ಯೂಷನ್ ಇರಕೂಡದು. ಯಾಕೆ? ಪವಿತ್ರಾತ್ಮನ ಒಳಗಿದ್ದಾರೆ, ನಮ್ಮನ್ನು ಕ್ಲಿಯರಾಗಿ ನಡೆಸ್ತಾರೆ. ಆತನ ವಾಯ್ಸ್ ನಮಗೆ ಕೇಳುತ್ತಾ ಇದೆ, ನಮ್ಮ ಹತ್ರ ಮಾತಾಡುತ್ತಾರೆ, ನಮ್ಮನ್ನು ನಡೆಸುತ್ತಾರೆ. ಆದ್ದರಿಂದ ವಾಕ್ಯ ಹೇಳುತ್ತದೆ, ಆತ್ಮೀಗರು ಹೇಗೆ ಇರ್ತಾರೆ ಅಂದರೆ ಭದ್ರವಾಗಿ ನಡ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ದೆಸೆಗೆಟ್ಟು ಹೋಗುವುದೇ ಇಲ್ಲ, ಪ್ರಾಬ್ಲಮೇ ಬರೋದಿಲ್ಲ, ಪವಿತ್ರಾತ್ಮ ನಡೆಸುತ್ತಾರೆ. ಹಲ್ಲೆಲೂಯಾ. ಸರಿ, ಓಕೆ, ಲಾಸ್ಟಾಗಿ ಒಂದು ಹೇಳಿ ಮುಗಿಸ್ತೀನಿ. ಪವಿತ್ರ ಆತ್ಮನು ನಮಗೆ ತಂದೆಯಾದ ದೇವರ ವಾಗ್ದಾನ, ಆಮೇಲೆ ವರಗಳು, 3ನೇದಾಗಿ ಪವಿತ್ರಾತ್ಮನು ನಮ್ಮನ್ನು ದೇವ ಸಮ್ಮುಖದಲ್ಲಿ ಸೇರಿಸುವಂಥ ಮುದ್ರೆಯಾಗಿದ್ದಾನೆ. ಇಟ್ ಈಸ್ ದ ಟಿಕೆಟ್ ಆಫ್ ಹೆವನ್. ಕರೆಕ್ಟಾ? ಅವ್ರು ಯಾರು? ನಮ್ಮ ಟಿಕೆಟ್. ಪವಿತ್ರಾತ್ಮನು ಇಲ್ಲದೆ ಒಳಗೆ ಹೋಗಂಗೆ ಇಲ್ಲ, 3 ಕಾರ್ಯ ಮಾತ್ರ. ಸರಿ, ಓಕೆ. ಎಬೇಸಿಯರು ಬರೆದ ಪತ್ರಿಕೆಯಲ್ಲಿ ನೋಡ್ರಿ 4:30. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ. ವಿಮೋಚನೆ ದಿನ ಎಲ್ಲಿದೆ? ಆತನಲ್ಲಿಯೇ ವಿಮೋಚನೆ ದಿನಗಾಗಿ ಮುದ್ರೆ ಹೊಂದಿದ್ದೇವೆ. ಹಲ್ಲೆಲೂಯಾ. ಹೀಗೆ ನಮಗೊಂದು ಸ್ಟ್ಯಾಂಪ್ ಇದೆ. ಏನು ಸ್ಟ್ಯಾಂಪ್? ಪವಿತ್ರಾತ್ಮನು. ಹೀಗೆ ನಾವು ಮೃತ್ಯುಂಜಯ ಹೊಂದಬೇಕಾದರೆ, ವಿಮೋಚನವನ್ನು ಸಿಕ್ಕಿ ನಾವು ಪರಲೋಕ ರಾಜ್ಯ ಹೋಗಬೇಕಾದರೆ ಎಂಟ್ರೆನ್ಸಲ್ಲಿ ನಮಗೆ ಏನಿರಬೇಕು? ಪವಿತ್ರಾತ್ಮನ ಅಭಿಷೇಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರಾತ್ಮನ ಅಭಿಷೇಕ ಇಲ್ಲದೆ ಪರಲೋಕ ರಾಜ್ಯದೊಳಗೆ ಹೋಗುವುದಿಲ್ಲ. ಯಾಕೆ? ಆತನು ನಮಗಾಗಿ ಕೊಡಲ್ಪಟ್ಟಿದ್ದ ಮುದ್ರೆಯಾಗಿದ್ದಾರೆ. ಆದ್ದರಿಂದ ಹೇಳ್ತಾರೆ, ಅವರು ಅವರನ್ನು ದುಃಖಪಡಿಸಬೇಡ್ರಿ. ಆತನು ಇಲ್ಲದೆ ನೀವು ಪರಲೋಕ ರಾಜ್ಯಕ್ಕೆ ಹೋಗಂಗಿಲ್ಲ. ಆತನು ಅನುಸರಿಸಿರಿ, ಆತನು ಹೊಂದಿಕೊಳ್ಳಿರಿ, ಆತನನ್ನು ಭದ್ರವಾಗಿ ಹೃದಯದಲ್ಲಿ ಇಟ್ಟುಕೊಳ್ಳ್ರಿ. ಆತನು ನಮ್ಮನ್ನು ಈ ಭೂಮಿಯಲ್ಲಿ ದೇವರ ಸತ್ಯ ಅನುಸಾರವಾಗಿ ನಡೆಸುವಂಥವನು. ಆತ ಹೇಳಿದಾರಲ್ಲ, ಆತನು ಬಂದು ನಿಮ್ಮನ್ನು ಸಕಲ ಸತ್ಯದಲ್ಲಿ ನಡೆಸುವವನು. ಹಲ್ಲೆಲೂಯಾ. ಆದರೆ ಪವಿತ್ರಾತ್ಮನು ಬಲಪಡಿಸುವವನು, ಪವಿತ್ರಾತ್ಮನು ಸತ್ಯದಲ್ಲಿ ನಡೆಸುವವನು, ಪವಿತ್ರಾತ್ಮನು ನಮ್ಮನ್ನು ಅಲಂಕರಿಸುವವನು, ಪವಿತ್ರಾತ್ಮನು ಪರಲೋಕ ರಾಜ್ಯದಲ್ಲಿ ಸೇರಿಸುವವನು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳಿದ್ದಾರೆ, ಇಲ್ಲೇ ಇರ್ರಿ, ಪವಿತ್ರಾತ್ಮನ ಅಭಿಷೇಕ ಹೊಂದಬೇಕು.
ದೇವಜನರೇ, ಪವಿತ್ರಾತ್ಮನು ಅಭಿಷೇಕ ಇಲ್ಲದೆ ಈ ಲೋಕವನ್ನು ಜಯಿಸೋಕ್ಕೆ ಸಾಧ್ಯನೇ ಇಲ್ಲ. ದೇವ ಸಮುದ್ರ ಎಲ್ಲರ ಮೊನಂಕಾಲು ಊರಿಗೆ ಒಪ್ಪಿಸಿಕೊಡೋಣ. ದೇವ ಸಮುದ್ರದಲ್ಲಿ ಕೇಳಬೇಕು, ಯಾರ ಜೀವಿತದಲ್ಲಿ ಜಯ ಇಲ್ಲ ಎಂದು ಯೋಚಿಸುತ್ತಾ ಇದ್ದೀರೋ ನೀವೆಲ್ಲರ ಕಣ್ಣೂರನ್ನು ಮುಚ್ಚಿ ದೇವ ಸಮುದ್ರದಲ್ಲಿ ಕೇಳ್ರಿ. ದೇವಜನರೇ, ಈ ಭೂಮಿಯಲ್ಲಿ ನಾವು ಜಯಿಸುವುದಕ್ಕಾಗಿ ಪವಿತ್ರಾತ್ಮನು ನಮಗೆ ಕೊಡಲ್ಪಟ್ಟಿದ್ದಾರೆ. ನಮ್ಮ ಜೀವಿತದಲ್ಲಿ ನಾವು ಲೋಕವನ್ನು, ಲೋಕದ ಕ್ರಿಯೆಗಳನ್ನು, ಸೈತಾನ ವಂಚಕಗಳನ್ನು ಜಯಿಸುವುದಕ್ಕೆ ಪವಿತ್ರಾತ್ಮನ ಅಭಿಷೇಕ ನಮಗೆ ಬೇಕು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಎದ್ದು ನಿದ್ದು ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಥ್ಯಾಂಕ್ ಯು ಜೀಸಸ್. ವಾಯಮೆ ಅಂತ್ಯಕಾಲ ಅಭಿಷೇಕ ಎಂಬ ಹಾಡನ್ನು ಹಾಡುವಾಗ ನೀವೆಲ್ಲರ ಹತ್ತುತ್ತಾ ದೇವರ ಬಳಿಗೆ ಕೇಳ್ರಿ. ಯೇಸು ಸ್ವಾಮಿ ಹೇಳಿದ್ದಾರೆ, ನನ್ನ ನಾಮದಲ್ಲಿ ನೀವು ಕೇಳುವುದನ್ನು ಪಡೆಯುವಿರಿ ಎಂದು ಹೇಳಿದ್ದಾರೆ. ಯೇಸುವಿನ ನಾಮದಲ್ಲಿ ನಮ್ಮನ್ನು ನಡೆಸುವುದಕ್ಕೆ, ನಮ್ಮನ್ನು ಜಯಶಾಲಿಗಳಾಗಿ ನಡೆಸುವುದಕ್ಕೆ, ನಮ್ಮನ್ನು ಮಹಿಮೆಯುಳ್ಳ ಮಕ್ಕಳಾಗಿ ನಡೆಸುವುದಕ್ಕೆ ಪವಿತ್ರಾತ್ಮನ ದೇವರ ಅಭಿಷೇಕ ನಮಗೆ ಬೇಕು. ಒಬ್ಬರು ಪವಿತ್ರಾತ್ಮನ ಹೊಂದದೆ ಇಲ್ಲಿಂದ ಹೋಗಬಾರ್ದು. ಅಳುತ್ತಾ ಕೇಳ್ರಿ, ದೇವರೇ ನೀನು ಕೊಡುವೇನು ಎಂದು ಹೇಳಿದರೆ ಏಸಯ್ಯ, ನನಗೆ ಏನು ಪ್ರಾಬ್ಲಮ್ ಎಂದು ನಿಮಗೆ ಗೊತ್ತು, ನನ್ನ ಹೋರಾಟ ಏನೆಂದು ನಿಮಗೆ ಗೊತ್ತು, ನನ್ನ ಕಷ್ಟವು ಏನೆಂದು ನಿಮಗೆ ಗೊತ್ತು ಏಸಯ್ಯ. ಇದು ಜಯಿಸುವುದಕ್ಕೆ ನೀನು ಇಲ್ಲದೆ ನನಗೆ ಸಾಧ್ಯ ಇಲ್ಲಪ್ಪ. ನೀನಿಲ್ಲದೆ ನನಗೆ ಸಾಧ್ಯ ಇಲ್ಲ, ನೀನಿಲ್ಲದೆ ನನಗೆ ಸಾಧ್ಯ ಇಲ್ಲ. ಅಂತ್ಯಕಾಲ ಅಭಿಷೇಕ ಓರ ಬಾಲಾದರ ಶಲಾಗದರ ಅಂತ್ಯಕಾಲ ಅಭಿಷೇಕ ಸಕಲ ಜನದ ಮೇಲೆ. ಎಲ್ಲರ ಚಪ್ಪಾಳ ತಟ್ಟಿ ಹಾಡ್ರಿ, ಬಯಸುತ್ತಾ ಬೇಡುತ್ತಾ, ದೇವರೇ ನಾನು ಹೋಗಬೇಕಾದರೆ ನೀನು ಇಲ್ಲದೆ ನನ್ನನ್ನು ಕಳಿಸಬೇಡ್ರಿ ಏಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನದ ಮೇಲೆ, ಸುಗ್ಗಿ ಕಾಲ ಸಮಯವಿದು, ನಿನ್ನ ಬರಿ ತುಂಬಿಸು, ಬೆಕ್ಕಿಯಾಗಿ ಜ್ವಾಲೆಯಾಗಿ ಗಾಳಿಯಾಗಿ ನಿಮ್ಮ ಮೇಲೆ ಕೈ ಇಡಬೇಕು ಅಂತ ಅವಶ್ಯ ಇಲ್ಲ. ಪರಿಶುದ್ಧಾತ್ಮನ ಅಭಿಷೇಕ ನಿನ್ನ ಮೇಲೆ ಬರುತ್ತದೆ. ಎಲ್ಲರ ಒಂದು ನಿಶ್ಚಯದೊಂದಿಗೆ ಹೋಗೋಣ. ಪರಿಶುದ್ಧಾತ್ಮ ನಮ್ಮಲ್ಲಿ ಇದ್ದಾನೆ, ಬಂದಿದ್ದಾನೆ ಎಂದು ನಿಶ್ಚಯದೊಂದಿಗೆ ನದಿಯಲ್ಲಿ ಮುಳುಗಿಸಯ್ಯ, ಒಣಗಿದ ಎಲುಬುಗಳ ತಗ್ಗಿನಲ್ಲಿ ದೊಡ್ಡ ಸೈನ್ಯವನ ಕಾಣಲು, ಜೀವವ ತುಂಬಿಸಯ್ಯ, ಪ್ರವಾದಿಸಲು, ಒಣಗಿದ ಎಲುಬುಗಳ ತಗ್ಗಿನಲ್ಲಿ ದೊಡ್ಡ ಸೈನ್ಯವನ ಕಾಣಲು, ಜೀವವ ತುಂಬಿಸಯ್ಯ, ಆತ್ಮದಿ ಪ್ರವಾದಿಸಲು, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮದ ನದಿಯಲ್ಲಿ ಮುಳುಗಿಸಯ್ಯ, ಕರ್ಮೆಲಿನ ಬೆಟ್ಟದಲ್ಲಿ ಕೈ ಮೋಡನ ಕಾಣುವೆ, ಆವ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ, ಕೈ ಮೋಡನ ಕಾಣುವೆ, ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ನದಿಯಲ್ಲಿ ಮುಳುಗಿಸಯ್ಯ,
ಇಳಿಯಲಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಅಕ್ಕನ ನದಿಯಲ್ಲಿ ಮುಳುಗಿಸಯ್ಯ, ಸೀನಾಯಿ ಬೆಟ್ಟದಲ್ಲಿ ಜ್ವಾಲೆಯ ನಾ ಕಾಣುವೆ, ಇಸ್ರಾಯೇಲಿನ ದೇವರೇ, ಸೀನಾಯಿ ಬೆಟ್ಟದಲ್ಲಿ ಜ್ವಾಲೆಯ ನಾ ಕಾಣುವೆ, ಇಸ್ರಾಯೇಲಿನ ದೇವರೇ, ಆ ಜ್ವಾಲೆ ನನ್ನಲ್ಲುರಿಯಲಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಅಕ್ಕನ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ನದಿಯಲ್ಲಿ ಮುಳುಗಿಸಯ್ಯ, ನಿತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ. ಎಲ್ಲರೂ ಕೇಳ್ರಿ, ದೇವರ ಅಭಿಷೇಕ ನಮಗೆ ಪೂರ್ಣವಾಗಿ ಬೇಕು. ನನ್ನ ಯೋಚನೆಯನ್ನು, ಹೃದಯವನ್ನು ಮಾರ್ಪಡಿಸುವ, ನನ್ನನ್ನು ಪೂರ್ಣವಾಗಿ ದೇವ ಹೋಳಿಕೆಯಲ್ಲಿ ತರುವ ಪವಿತ್ರಾತ್ಮನು ಸಕಲ ಜನರ ಮೇಲೆ ಸುಗ್ಗಿಕಾಲ ಸಮಯವಿದು, ತನ್ನಂತೆ ನಿನ್ನಾತ್ಮದಿ ತುಂಬಿಸು, ಬೆಂಕಿಯಾಗಿ ಇಳಿಯಲಯ್ಯ, ಜ್ವಾಲೆಯಾಗಿ ಉರಿಯಲಯ್ಯ, ನಿನ್ನ ಅಭಿಷೇಕ ಇಲ್ಲದೆ ನಾನು ಇಲ್ಲಿಂದ ಹೊರಡಲ್ಲ ಎಸಯ್ಯ. ನಿನ್ನ ಅಭಿಷೇಕ ನನಗೆ ಬೇಕೇ ಬೇಕು ಸ್ವಾಮಿ. ನನ್ನ ಒಳಗೆ ನೀನಿದ್ದೀರಿ ಅಂತ ಕನ್ಫರ್ಮೇಶನ್ ನನಗೆ ಬೇಕು ದೇವರೇ. ಜ್ವಾಲೆಯಾಗಿ ನದಿಯಲ್ಲಿ ಮುಳುಗಿಸಯ್ಯ. ಎಲ್ಲ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ, ಎಲ್ಲ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ದೇವರ ಅಭಿಷೇಕ ಓದ್ರಿ, ದೇವ ಅಭಿಷೇಕ ಓದ್ರಿ. ಎಲ್ಲ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಎಲ್ಲ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಯಾರು ಮೌನವಾಗಿರೋದು ಎಲ್ಲ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಎಲ್ಲ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ನಿಮಗೆ ದೇವರು ದಯಪಾಲಿಸಿದ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಗಾಳಿಯಾಗಿ ಬೀಸಲಯ್ಯ, ಆತನ ನದಿಯಲ್ಲಿ ಮುಳುಗಿಸಯ್ಯ. ಹಲ್ಲೆಲೂಯಾ. ದೇವಜನರೇ, ದೇವರು ನಮ್ಮಲ್ಲಿ ವಾಸವಾಗಿರಕ್ಕೆ ಇಷ್ಟಪಡುತ್ತಾನೆ. ಸಾಲಮನ್ ದೊಡ್ಡ ಆಲಯ ಕಟ್ಟುವುದಕ್ಕೆ ಇಷ್ಟಪಟ್ಟಿದ್ದ. ದೇವರು ಹೇಳುತ್ತಾರೆ, ಮನುಷ್ಯನು ಕೈಯಿಂದ ಕಟ್ಟಿದ ಕಟ್ಟಡದೊಳಗೆ ನಾನು ಇಲ್ಲ ಪ್ರಿಯರೇ, ಅದು ನಾನೇ ಕಟ್ಟಿದ ಮನುಷ್ಯನ ಹೃದಯ. ದೇವರು ವಾಸವಾಗಿರುವುದು ಕಟ್ಟಡದಲ್ಲಿಲ್ಲ, ಆತನೇ ನಿರ್ಮಿಸಿದ, ಆತನೇ ಉಂಟು ಮಾಡಿದ್ದ. ನಮ್ಮೊಳಗೆ ದೇವರ ಆತ್ಮ ಇದೆ, ನಮ್ಮೊಳಗೆ ತಂಗುವುದಕ್ಕೆ ಆತನು ಹೇಳುತ್ತಾನೆ, ನಾವು ಬಂದು ನಿಮ್ಮೊಳಗೇ ವಾಸವಾಗಿರ್ತೇವೆ ಎಂದು ಹೇಳುತ್ತಾರೆ. ದೇವರು ಇರುವ ಆಲಯ ಕಟ್ಟಡ ಇಲ್ಲ. ದೇವಜನರೇ, ದೇವರು ಇರುವ ಆಲಯ ಕಟ್ಟಡ ಇಲ್ಲ, ನಾವುಗಳು. ಹಲ್ಲೆಲೂಯಾ. ದೇವರು ನಮ್ಮಲ್ಲಿ ತಂಗಿರಕ್ಕೆ ಇಷ್ಟಪಡುತ್ತಾನೆ. ನಾವೇ ದೇವರ ಸ್ವರೂಪವಾಗಿದ್ದೇವೆ. ದೇವರು ಹೇಳುತ್ತಾನೆ, ನಮ್ಮ ರೂಪದಲ್ಲಿ
ನಮ್ಮ ಹೋಲಿಕೆಯಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡೋಣ ಎಂದು ದೇವರು ನಮ್ಮನ್ನು ಸೃಷ್ಟಿಸಿದ್ದಕ್ಕೆ ಕಾರಣ ಏನು ಗೊತ್ತಾ? ಆತನು ನಮ್ಮಲ್ಲಿ ತಂಗಬೇಕು, ಆತನು ನಮ್ಮಲ್ಲಿ ವಾಸವಾಗಬೇಕು. ನಾವು ಧೈರ್ಯವಾಗಿ ಹೇಳಬೇಕು, ನನ್ನನ್ನು ಸೃಷ್ಟಿಸಿದ ದೇವರು ನನ್ನಲ್ಲಿದ್ದಾನೆ, ನನ್ನ ಹೃದಯದಲ್ಲಿದ್ದಾನೆ, ನನ್ನ ಹೃದಯದಲ್ಲಿ ವಾಸವಾಗಿದ್ದಾನೆ, ನನ್ನೊಂದಿಗೆ ಮಾತನಾಡುತ್ತಾ ಇದ್ದಾನೆ, ನನಗೆ ಆಲೋಚನೆ ಕೊಡುತ್ತಾ ಇದ್ದಾನೆ, ನನ್ನನ್ನು ಮುನ್ನಡೆಸುತ್ತಾ ಇದ್ದಾನೆ, ನನ್ನನ್ನು ಜಯಶಾಲಿಯಾಗಿ ನಿಲ್ಲಿಸುತ್ತಾ ಇದ್ದಾನೆ. ಆತನು ನನ್ನಲ್ಲಿದ್ದಾನೆ ಎಂದು ಧೈರ್ಯವಾಗಿ ನಾವು ಹೇಳಬೇಕು. ಪ್ರಿಯರೇ, ದೇವರು ಆಚೆ ಇಲ್ಲ, ದೇವರು ಕಟ್ಟಡದೊಳಗೆ ಇಲ್ಲ, ದೇವರು ಎಲ್ಲೋ ಇದ್ದಾನೆ ಎಂದು ಅನಿಸ್ಕೋಬೇಡ್ರಿ. ಪರಲೋಕದಲ್ಲಿ ವಾಸವಾಗಿರುವ ಮಹಾ ದೊಡ್ಡ ದೇವರು ಈ ಚಿಕ್ಕ ಹೃದಯದೊಳಗೆ ವಾಸವಾಗಿದ್ದಾನೆ. ದೇವಜನರೇ, ಎಲ್ಲರ ಚಪ್ಪಾಳ ತಟ್ಟಿ ಅನ್ಯ ಭಾಷೆಯಿಂದ ಮಾತಾಡೋಣ. ಎಲ್ಲರ ಚಪ್ಪಾಳ ತಟ್ಟಿ ಅನ್ಯ ಭಾಷೆಯಿಂದ ಮಾತಾಡೋಣ. ಎಲ್ಲ ಅನ್ಯ ಭಾಷೆಯಲ್ಲಿ ಮಾತಾಡಲಿ. ಓ ಶಾಖ ದಾರಾಬ, ನಿಮಗೆ ಕೊಟ್ಟಿರುವ ಅನ್ಯ ಭಾಷೆಯಿಂದ ಮಾತಾಡಿರಿ. ಒಂದು ಮಾತಾದರೂ ಪರವಾಗಿಲ್ಲ, ಅನ್ಯ ಭಾಷೆಯಿಂದ ಮಾತಾಡ್ರಿ. ರೀ ಬಾ ಗ ದ ರ ಬ ಲ ರ, ರೀ ಗ ಬ ಶ ಗ ದ ರ ಲ ದ ನಾಮ, ರೀ ಬಾ ಬೌ ಶ ಗ ದಿ ರ ಬೌ ಲ ರ ದ ನಾಮ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹೌದು ದೇವರೇ, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಂತೂ ಒಳಗೆ ಇದ್ದೀರಿ ಎಂದು ಅನುಭವಿಸಬೇಕೇಸಯ್ಯ. ಅದು ಕೊಡಲ್ಪಟ್ಟಿದ್ದ ದಿನ ಈ ಪಂಚದಶಮ ದಿನ ಏಸಯ್ಯ. ಹೌದಪ್ಪ, ನಾವು ನಮ್ಮನ್ನು ತಗ್ಗಿಸುತ್ತೇವೆ. ನನ್ನನ್ನು ಮಾರ್ಪಡಿಸಿದ್ದ ದಿನ, ನನ್ನನ್ನು ಟ್ರಾನ್ಸ್ಫಾರ್ಮ್ ಮಾಡಿದ ದಿನ, ನನ್ನ ದೇವ ಹೋಲಿಕೆಯಲ್ಲಿ ತಂದಿದ್ದ ದಿನ, ನಾನು ದೇವರೊಂದಿಗೆ ವಾಸವಾಗಿರಬೇಕೆಂದು ಕೊಂಡಿದ್ದ ದಿನ. ಆದ್ದರಿಂದ ಈ ದಿನ ನನ್ನ ಜೀವಿತದಲ್ಲಿ ಎಷ್ಟೋ ಒಂದು ರಮ್ಯವಾಗಿ, ಒಂದು ಬಹುಮಾನವಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ಅಭಿಷೇಕ ಹೊಂದಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವರ ಒಳಗೆ ಇದ್ದು ಇನ್ನು ದೊಡ್ಡ ಮಹತ್ತಾದ ಕಾರ್ಯಗಳನ್ನು ಮಾಡಬೇಕೆಂದು ಬೇಡುತ್ತೇನೆ ಸಯ್ಯ. ಆಶೀರ್ವದಿಸು, ನಡೆಸು. ಯೇಸುವಿನ ಮುದಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ.